ಸುಂದರ ಮುಂಜಾನೆಯ ಎಲ್ಲರಿಗೂ ಶುಭೋದಯ. ಇವತ್ತು ಯಾವ ದಿನ ಅಂತ ತಮಗೆಲ್ಲರಿಗೂ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಇವತ್ತು ಇಡೀ ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಯೋಗ ಡೇ ಅಂತ ಮಾಡ್ತಾ ಇದ್ದಾರಲ್ಲ. ಇವತ್ತು ಒಂದು ದಿನ ಮಾಡಿದರೆ ಸಾಲದು ಅಂತ ನನ್ನ ಒಂದು ಅನಿಸಿಕೆಯನ್ನು ತಮ್ಮೆಲ್ಲರ ಮುಂದೆ ಹೇಳ್ತಾ ಇದ್ದೀನಿ. ಇವಾಗ ಈ ಒಂದು ನ್ಯಾಚುರೋಪತಿ ತಪೋವನ ಅವರ ಆಡಳಿತ ಮಂಡಳಿ ಹಾಗೂ ಶಶಿಕುಮಾರ್ ಅವರಿಗೆ ನಮ್ಮ ವಿಹಂಗಮ ಯೋಗ ಕಾಶಿಯವರಿಂದ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಮ್ಮ ಒಂದು ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀವಿ. ಮೊದಲಿಗೆ ನಮ್ಮ ಆಶ್ರಮದ ಬಗ್ಗೆ ಒಂದು 2 ನಿಮಿಷ ಪರಿಚಯವನ್ನು ನಾನು ಮಾಡ್ತಾ ಇದ್ದೀನಿ. ವಿಹಂಗಮ ಯೋಗ ಸಂಸ್ಥಾನ ಇದು ಕಾಶಿಯಲ್ಲಿ ಇದೆ. ಇದರ ಉದ್ದೇಶ ಎಲ್ಲ ಮನುಕುಲಕ್ಕೆ ಧ್ಯಾನವನ್ನು ಕಲಿಸುವ ಒಂದು ಉದ್ದೇಶ. ಅದು ಕೂಡ ನಿಶುಲ್ಕವಾಗಿ ತಮ್ಮೆಲ್ಲರಿಗೂ ಕಲೀಲಿ ಅಂತ ಹೇಳಿ ಅಲ್ಲಿಂದ ಇವರೆಲ್ಲ ಬೆಂಗಳೂರಲ್ಲಿ IT ಕಂಪ್ನಿಯಲ್ಲಿ ವರ್ಕ್ ಮಾಡೋಂಥ ಇವರೆಲ್ಲ ಡಿಒಟಿಗಳು ವಾರದಲ್ಲಿ 2 ದಿವಸ ಈ ಒಂದು ದಾವಣಗೆರೆಗೆ ಸೀಮಿತವಾಗಿ ಇಟ್ಟಿದ್ದಾರೆ ತಮ್ಮ ಒಂದು ಸರ್ವಿಸ್ ಅಂತ ಹೇಳಿ. ಈ ಒಂದು ಯೋಗ ಮನುಷ್ಯನಿಗೆ ಎಷ್ಟು ಮುಖ್ಯ ಅನ್ನೋದು ತಮಗೆಲ್ಲರಿಗೂ ಗೊತ್ತು. ಯೋಗದಿಂದ ನಮ್ಮ ಒಂದು ಮೆದುಳು, ಶರೀರದ ಪಂಚಾಂಗಗಳು ನಮ್ಮೆಲ್ಲ ಸದೃಢವಾಗಿ ಸ್ವಚ್ಛವಾದ ಶುಭ್ರವಾದ ಯೋಚನೆಯನ್ನು ನಮ್ಮ ತಲೆ ಒಳಗಡೆ ಹರಿಬಿಡುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ಯಾವುದೇ ಒಂದು ನಕಾರಾತ್ಮಕ ಶಕ್ತಿ ನಮ್ಮ ಹತ್ತಿರ ಆಗಲಿ ನಮ್ಮನ್ನು ಯಾವುದೇ ಥರದಿಂದ ದೃಢಗೊಳಿಸೋದಿಲ್ಲ. ಇವಾಗ ಸಮಯ ಕಡಿಮೆ ಇರೋದ್ರಿಂದ ನಾನು ನೇರವಾಗಿ ಮೆಡಿಟೇಷನ್ಗೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಎಲ್ಲರೂ ಮೊದಲಿಗೆ ಧ್ಯಾನ ಮುದ್ರೆಯಲ್ಲಿ ಕುಳಿತುಕೊಳ್ಳಿ. अब ध्यान मुद्रा में बैठिए, सब लोग दिखाइए. ಧ್ಯಾನ ಮುದ್ರೆ ಅಂದರೆ ಈ ಒಂದು ಮುದ್ರೆನ ಆಕಾಶಮುಖವಾಗಿ ಹಿಡಿದುಕೊಳ್ಳೋದು. ಬೆನ್ನು ನೇರವಾಗಿರಲಿ, ಕತ್ತು ಸಹ ನೇರವಾಗಿರಲಿ. ಯಾರಾದರೂ ಸ್ಪೆಕ್ಟ್ಸ್ ಹಾಕ್ಕೊಂಡಿದ್ರೆ ತೆಗಿಬಹುದು. ಇವಾಗ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮೊದಲೇದು 5 ಬಾರಿ ಓಂಕಾರವನ್ನು ಹೇಳುತ್ತೇವೆ. ಓಂಕಾರ ಯಾವ ಥರ ಇರುತ್ತೆ ಅಂದರೆ ತಮಗೆಲ್ಲ ಗೊತ್ತಿದೆ, ಆದ್ರೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಂಕಾರದಲ್ಲಿ 3 ಅಕ್ಷರಗಳಿದೆ. 3 ಅಕ್ಷರಗಳು ಅ, ಉ, ಮ ಅಂತ ಹೇಳಿರೋದು. ಅ ಅಕ್ಷರ ಏನೇ ಇದ್ರೂ ನಾವು ಉಚ್ಚಾರ ಮಾಡುವಾಗ ನಾಭಿಯಿಂದ ಹೊರಬರೋ ಹಾಗೆ ನೀವೇ ನಿಮ್ಮನ್ನು ತೊಡಸ್ಕೊಳ್ಳಿ ಅದರಲ್ಲಿ. ಯಾಕೆಂದರೆ ಅ ಅಂತ ಹೇಳಿ ನಾಭಿಯಿಂದ ಬಂದಾಗ, ಉ ಅನ್ನೋದು ಎದೆ ಭಾಗದಿಂದ ಬಂದಾಗ, ಮ ಅನ್ನೋದು ನೀವು 2 ನಿಮ್ಮ ತುಟಿಗಳನ್ನು ಮಿಕ್ಸ್ ಮಾಡಿ ಮ ಅಂತ ಹೇಳಿದಾಗ ನಿಮ್ಮ 2 ಕಿವಿಗಳು ಸ್ನಾಯುಗಳು ಎಲ್ಲ ಉತ್ತೇಜನಗೊಳ್ತವೆ. ಇದು ಒಂಚೂರು 5 ನಿಮಿಷ ಪ್ರಾಕ್ಟೀಸ್ ಮಾಡಿ. ಇವಾಗ 5 ಸಾರಿ ಮಾತ್ರ ಓಂಕಾರ ಹೇಳ್ತೀವಿ. ನೆಕ್ಸ್ಟು 5 ಬಾರಿ ಗಾಯತ್ರಿ ಮಂತ್ರವನ್ನು ಹೇಳುತ್ತೆ. ನೆಕ್ಸ್ಟು ಮೆಡಿಟೇಷನ್ಗೆ ನಮ್ಮದು 3ನೇ ಹಂತಕ್ಕೆ ಹೇಳ್ತೀನಿ. ಈಗ ಮೊದಲನೇ ಹಂತ ಓಂಕಾರ ಹೇಳೋದು. ಇವಾಗ ಓಂಕಾರ ಹೇಳಿ.
ಈಗ ಎಲ್ಲರೂ ಗಾಯತ್ರಿ ಮಂತ್ರವನ್ನು ಪಠಿಸೋಣ 5 ಬಾರಿ. ಇಲ್ಲ ಅಂದರೆ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಿಮ್ಮ ಆರಾಧ್ಯ ದೇವರಲ್ಲಿ ಕೇಳಿಕೊಂಡು ಈ ಒಂದು ದೇಹಕ್ಕೆ ನಾವು ಒಂದು ಧ್ಯಾನವನ್ನು ಮಾಡಬೇಕಾಗಿದ್ದ ಸಲುವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದೇಹಕ್ಕೆ ಒಳ್ಳೆಯ ಶುದ್ಧವಾದ ಶುಭ್ರವಾದ ಒಂದು ಸದೃಢವಾದ ದೇಹವನ್ನು ಕಲ್ಪಿಸಿದ್ದಕ್ಕೆ ಅವನಿಗೆ ಧನ್ಯವಾದವನ್ನು ಅರ್ಪಿಸಿ ಭಗವಂತನಿಗೆ ನಮ್ಮ ಆರಾಧ್ಯ ದೇವರಿಗೆ ಹಿರಿಯರಲ್ಲಿ ಪ್ರಾರ್ಥಿಸುತ್ತಾ ಗಾಯತ್ರಿ ಮಂತ್ರವನ್ನು ಪಠಿಸೋಣ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಈಗ ಎಲ್ಲರೂ ತಮ್ಮ ಒಂದು ನೇರವಾದ ಬೆನ್ನನ್ನು ಸ್ಟ್ರೇಟಾಗಿ ಆದಷ್ಟು ಸ್ಟ್ರೇಟಾಗಿ ಕೂತ್ಕೊಳ್ಳಿ. ಎಲ್ಲರೂ ತಮ್ಮ ಧ್ಯಾನ ಮುದ್ರೆಯನ್ನು ಹಾಗೇ ಮುಂದುವರಿಸುತ್ತಾ ತಮ್ಮ ಎರಡೂ ಕಣ್ಣುಗಳನ್ನು ಅರ್ಧಕ್ಕೆ ತಗೊಂಡು ಬಂದು ನಿಮ್ಮ ಮೂಗಿನ ತುದಿಯಲ್ಲಿ ನಾಸಿಕಾಗ್ರದ ಮೇಲೆ ಏಕಾಗ್ರತವನ್ನು ಮಾಡಿ. ಮೊದಲು ಒಂದನೇದು ಬಲಗಡೆ ಎಡಗಡೆ ಹೊರಳಿ ಕಾಣುತ್ತೆ, ಅದೆಲ್ಲ ಯೋಚನೆ ಮಾಡ್ದೇನೆ ನೇರವಾಗಿ ಮೂಗಿನ ತುದಿ ನಾಸಿಕಾಗ್ರದ ಮೇಲೆ ತಮ್ಮ ಎಲ್ಲ ಒಂದು ಧ್ಯಾನವನ್ನು ಏಕಾಗ್ರತವನ್ನು ಮಾಡಿ. ಎಷ್ಟೇ ಯೋಚನೆಗಳು ಬರ್ತವೆ ಆ ಎಲ್ಲ ಯೋಚನೆಗಳನ್ನು ದೂರ ಮಾಡಿ ನಿಮ್ಮ ಉಸಿರಾಟದ ಒಂದು ಶಬ್ದವನ್ನು ತಾವು ಕೇಳೋ ಹಾಗೆ ಗಮನವನ್ನು ಅಲ್ಲಿ ಏಕಾಗ್ರತವನ್ನಾಗಿ ಮಾಡಿ. ಯಾವುದೇ ಯೋಚನೆ ಇಲ್ಲದೆ ಈ ಒಂದು ಶುದ್ಧವಾದ ಮನಸ್ಸಿನಲ್ಲಿ ಉಸಿರಾಟದ ಒಂದು ಶಬ್ದ ನಿಮ್ಮ ಕಿವಿಗಳಲ್ಲಿ ಕೇಳಲು ಪ್ರಯತ್ನ ಮಾಡಿ. ಭಗವಂತನು ನಮಗೆ ಎಲ್ಲ ತರಹದ ಅಂಗಾಂಗಗಳನ್ನು ಇಷ್ಟು ಸ್ಪಷ್ಟವಾಗಿ ಸ್ವಚ್ಛವಾಗಿ ಸದೃಢವಾಗಿ ನಮಗೆ ನೀಡಿದ್ದಾನೆ. ಅವನಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ
ಈ ಒಂದು ಧ್ಯಾನದಲ್ಲಿ ಯಾವುದೇ ಥರದ ಯೋಚನೆಗಳು ಬರದ ಹಾಗೆ ಧ್ಯಾನದಲ್ಲಿ ಏಕಾಗ್ರತೆಯನ್ನು ಕಾಪಾಡಿಕೊಳ್ಳಿ. ಈ ಒಂದು ಧ್ಯಾನದಿಂದ ತಮ್ಮೆಲ್ಲ ಅಂಗಾಂಗಗಳಿಗೂ ರಕ್ತ ಚಲನವಲನ ಹಾಗೂ ರಕ್ತದ ಒತ್ತಡ ಎಷ್ಟು ಯಾವ ಅಂಗಗಳಿಗೆ ಎಷ್ಟು ಹೋಗಬೇಕು ಅನ್ನೋದು ನಿರ್ಧರಿಸೋಕ್ಕೆ ನಾವು ನಮ್ಮ ದೇಹಕ್ಕೆ ಒಂದು ಕಮಾಂಡ್ ಮಾಡೋ ಹಾಗೆ ಇರುತ್ತೆ. ಕೆಲವ್ರಿಗೆ ನೋವು ಬರ್ಬೋದು, ಆದರೂ ಆ ನೋವು ಬಂತಂದರೆ ಅದೊಂದು ಗುಡ್ ಸೈನ್ ಅಂತ ಅಂದ್ಕೊಂಡು ಅದನ್ನು ನೀವು ಮುಂದುವರಿಸ್ತಾ ಹೋಗಿ. ಎಲ್ಲರೂ ಹಾಗೆ ತಮ್ಮ ನೇರವಾದ ನಾಸಿಕಾಗ್ರದ ಮೇಲೆ ತಮ್ಮ ಒಂದು ಧ್ಯಾನವನ್ನು ಹಾಗೆ ಕಾಪಾಡಿಕೊಳ್ಳಿ. ನಿಮಗೋಸ್ಕರ ನಿಮ್ಮ ದಿನನಿತ್ಯ ಜೀವನದಲ್ಲಿ 10 ನಿಮಿಷ ಈ ಭಗವಂತ ಕೊಟ್ಟ ಶರೀರಕ್ಕೆ ನೀವು ಮೀಸಲಿಡಬೇಕಾಗತ್ತೆ. ಎಲ್ಲರೂ ಹಾಗೆ ತಮ್ಮ ಬೆನ್ನವನ್ನು ಆದಷ್ಟು ನೇರವಾಗಿ ಇಟ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇರಿ. ಈಗ ಎಲ್ಲರೂ ತಮ್ಮ ತಮ್ಮ ಹಸ್ತಗಳನ್ನು ಉಜ್ಜಿಕೊಂಡು ತುಂಬ ಸಮಾಧಾನವಾಗಿ ನಿಮ್ಮ ಕಣ್ಣುಗಳಿಗೆ ಅದನ್ನು ಲೇಪಿಸ್ಕೊಳ್ಳಿ. ಈ ಒಂದು ಜ್ಞಾನ ನಮ್ಮ ಕೆಲವರಿಗೆ ಕಾಣುತ್ತೆ. ಇಲ್ಲಿ ನಾವು ಸ್ಥಾಪಿಸಿದಂತಹ ನಮ್ಮ ಸದ್ಗುರು ಸದಾಫಲ ಅವರು ಕಾಶಿಯಿಂದ ಅವರು ತಾವು 9 ವರ್ಷದ ಮಗು ಇದ್ದಾಗಿಂದಲೇ ಈ ಒಂದು ಧ್ಯಾನವನ್ನು ಅವರು ರೂಢಿಸ್ಕೊಂಡಿದ್ದಾರೆ. ಅವರು ಕಲಿತು ಎಲ್ಲ ಜಗತ್ತಿಗೂ ಇದನ್ನು ಪಸರಿಸಬೇಕಾಗಿ ತುಂಬ ಶ್ರಮವನ್ನು ವಹಿಸ್ತಾ ಇದ್ದಾರೆ. ಇದು ಧ್ಯಾನ ಎಷ್ಟು ಸರಳವಾಗಿದೆ. ದಿನಕ್ಕೆ 2 ಬಾರಿ 5 ನಿಮಿಷ ಮಾಡಿದರೂ ಸಾಕು. ಇಷ್ಟನ್ನು ಮಾಡಿದರೆ ನಮ್ಮ ಭಗವಂತ ಕೊಟ್ಟಂಥ ದೇಹವನ್ನು ನಾವು ತುಂಬ ಚೆನ್ನಾಗಿ ಆ ಭಗವಂತನಿಗೆ ಅರ್ಪಿಸೋಕ್ಕೆ ಅಲ್ಲಿವರೆಗೂ ಸರಿಯಾಗಿ ಇಟ್ಕೊಳ್ಳೋಕ್ಕೆ ಒಂದು ದಾರಿ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಎಲ್ಲನೂ ಹೊರಗಡೆ ಎಲ್ಲ ಏನು ಬೇಕಾದರೂ ದುಡ್ಡು ಕೊಟ್ಟರೆ ಸಿಗ್ಬೋದು, ಆದರೆ ನಿಮ್ಮ ಒಂದು ಶರೀರದಲ್ಲಿ ಇಟ್ಟಂತಹ ಅಂಗಾಂಗಗಳು ಆ ಭಗವಂತನ ಕೃಪೆಯಿಂದ ನಮಗೆ ನೀಡಿದ್ದಾರೆ. ತಂದೆ ತಾಯಿ ಮುಖಾಂತರ ನೀವು ಅದನ್ನು ಪಡ್ಕೊಂಡಿದ್ದೀರಾ. ಅದನ್ನು ಭಗವಂತನಲ್ಲಿ ಹೋಗಿ ಲೀನ ಆಗುವವರೆಗೂ ನೀವು ಅವನ್ನ ಅಷ್ಟೇ ಕರೆಕ್ಟಾಗಿ ಎಲ್ಲ ರೆಡಿ ಇರೋವಂಥ ಕಾರ್ಯಗತ ಮಾಡ್ತಾ ಇರೋ ಹಾಗೇ ನಾವು ಅಲ್ಲಿ ಹೋಗಿ ಸೇರಿಕೊಂಡ್ರೆ ನಾವು ಇಲ್ಲಿ ಈ ಭೂಮಿ ಮೇಲೆ ಬಂದಿದ್ದಕ್ಕೆ ಸಾರ್ಥಕ ಆಗುತ್ತೆ. ಈಗ ಈ ಧ್ಯಾನವನ್ನು ಯಾಕೆ ಮಾಡಿದ್ದಾರೆ, ಯಾಕೆ ಮಾಡಬೇಕು ಅನ್ನೋದಕ್ಕೆ 2 ನಿಮಿಷ ನಿಮಗೆ ಅದನ್ನು ಹೇಳ್ತೀನಿ. ಈ ಒಂದು ಧ್ಯಾನದಲ್ಲಿ ಎಷ್ಟು ಶಕ್ತಿ ಅಡಗಿದೆ ಅಂತಂದರೆ, ನನ್ನೇ ಒಂದು ಉದಾಹರಣೆ ಹೇಳ್ತೀನಿ. ನನಗೆ ಓಡಾಡೋಕ್ಕೆ ಬರ್ತಿರಲಿಲ್ಲ.
ಲಂಬರ್ ಆಪರೇಷನ್ 3 ಸರಿಯಾಗಿ ಆಗಿಬಿಟ್ಟು ಈ ಒಂದು ಹಾಸ್ಪಿಟ್ಲಲ್ಲೇ ಈ ಧ್ಯಾನ ಮಾಡಿ ನನ್ನನ್ನು ನಾನು ಓಡಾಡುವಾಗೆ ಮಾಡಿದ್ದೀನಿ. 1 ವರ್ಷ 8 ತಿಂಗಳು ವೀಲ್ ಚೇರ್ ಮೇಲಿದ್ದೆ. ನ್ಯಾಚುರೋಪತಿಯಿಂದನೇ ಅದು ಅರ್ಧ ಭಾಗ ಆದರೂ ನಮ್ಮ ದೇಹದಲ್ಲಿ ನಾವು ನಮ್ಮನ್ನು ಹೇಗೆ ತೊಡಗಿಸ್ಕೋಬೇಕು ಅನ್ನೋದಕ್ಕೆ ಛಲ ಅನ್ನೋದೊಂದು ಇದ್ದರೆ ಏನು ಬೇಕಾದರೂ ಸಾಧಿಸ್ಬೋದು ಅಂತ ಹೇಳ್ತಾ ಈ ಒಂದು ಎಲ್ಲನೂ ಮಾಡಿದ್ದೀನಿ, ಇದೊಂದು ನೋಡೋಣ ಮಾಡಿ ಅಂತ ಹೇಳಿಬಿಟ್ಟು ನಾನು ಶುರು ಮಾಡಿಕೊಂಡು ಒಂದು 6 ತಿಂಗಳಲ್ಲೇ ನಾನು ನನ್ನ ವೀಲ್ ಚೇರ್ ಬಿಟ್ಟು ಎದ್ದು ಓಡಾಡೋಕ್ಕಾಯಿತು. ನಾನು ಇದು ಯಾಕೆ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಂದರೆ, ಅಷ್ಟು ಧ್ಯಾನದಲ್ಲಿ ನಾವು ಏಕಾಗ್ರತೆಯಿಂದ ಯಾವುದನ್ನು ಸಾಧಿಸಬೇಕು ಅಂತ ಹೇಳಿ ನಾವು ಛಲವನ್ನು ನಾವು ನಮ್ಮಲ್ಲಿ ನಮ್ಮ ಶರೀರಕ್ಕೆ ಕೊಡ್ತೀವೋ ಅದು ತುಂಬ ಸಕಾರಾತ್ಮಕವಾಗಿ ಅದು ಕೈಗೊಳ್ತೈತೆ. ಅದೇ ರೀತಿ ತಮಗೆಲ್ಲರಿಗೂ ತಾವು ಇವಾಗ ಓದ್ತಾ ಇರೋರು ಮುಂದೆ ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿ ನಿಮ್ಮ ಕುಟುಂಬಗಳಿಗೆ ಒಂದು ಹೆಸರು ತರುವಂಥ ಕೆಲಸವನ್ನು ನೀವು ಮಾಡಬೇಕಾದಂಥ ಜವಾಬ್ದಾರಿ ಮುಂದಿನ ನಮ್ಮ ಈ ಮುಂದಿನ ಪೀಳಿಗೆಗೆ ಅಂತ ಹೇಳ್ಬೋದು. ಸೊ ನೀವೆಲ್ಲರೂ ನಿಮ್ಮ ದೇಹವನ್ನು ಎಷ್ಟು ಶುದ್ಧವಾಗಿ, ಎಷ್ಟು ನೀವು ಯಾವ ಥರ ಅಂತಂದರೆ ಎಷ್ಟು ಇಂಟ್ಯಾಕ್ಟ್ ಅಂತ ಹೇಳ್ತಾರಲ್ಲ ಆ ಥರ ನೀವು ಇಟ್ಟು ಮಾತ್ರ ಇವೆಲ್ಲನೂ ಸಾಧಿಸ್ಬೋದು. ಇದು ಬಿಟ್ಟರೆ ಇದನ್ನೇ ಏನೂ ಇಲ್ಲ, ದೇಹ ನಾವು ಸರಿಯಾಗಿರಲಿಲ್ಲ ಅಂದರೆ, ಈ ಒಂದು ಶರೀರ ಈ ಒಂದು ಗಾಡಿ ಸರಿ ಇರಲಿಲ್ಲ ಅಂತಂದರೆ ಏನೂ ಆಗಲ್ಲ. ಇದರಿಂದ ನಾವು ಯಾಕೆ ಈ ಧ್ಯಾನವನ್ನು ಕಣ್ಣಿಂದ ನಾವು ಮಾಡ್ತಾ ಇದ್ದೀವಿ ಅಂತಂದರೆ, ನೋಡಿ ಎಲ್ಲ ನಿಮಗೆ ಗೊತ್ತಿದೆ, ನಮ್ಮ ಜೀವನದಲ್ಲಿ ನಡೀತಿರೋದು ಎಲ್ಲನೂ ಕಣ್ಣಿಂದನೇ. ನಾವು ಹೇಳ್ತೀವಿ ಮಕ್ಕಳಿಗೆಲ್ಲ ಲಕ್ಷ ಕೊಟ್ಟು ಓದು ಅಂತೀವಿ. ಲಕ್ಷ ಕೊಟ್ಟು ಹೇಗೆ ಓದಬೇಕು ಅವ್ರ ಮಕ್ಕಳು? ನೀವು ಹೇಳ್ತೀರಿ ಲಕ್ಷ ಕೊಟ್ಟು ಓದು ಅಂತಾರಲ್ಲ, ಲಕ್ಷ ಕೊಟ್ಟು ಹೇಗೆ ಓದಬೇಕು? ಲಕ್ಷ ಅಂದರೆ ಕಣ್ಣು ಮುಚ್ಕೊಂಡು ಓದಬೇಕಾ? ಅಲ್ವಲ್ಲ, ಕಣ್ಣು ಮುಚ್ಕೊಂಡು ಓದೋಕ್ಕಾಗಲ್ಲ. ಲಕ್ಷ ಕೊಟ್ಟು ಓದು ಅಂದ್ರೇನು? ಕಣ್ಣು ತೆಗೆದು ಏಕಾಗ್ರತೆಯಿಂದ ಓದೋದು, ಅದೇ ಈ ಧ್ಯಾನ. ಅದಕ್ಕೆ ನಾನು ಇಷ್ಟು ನನ್ನ ಒಂದು ನಿಮಗೆ ತಿಳಿಸ್ಬಿಟ್ಟು ಇಲ್ಲಿ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸಿ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಬ್ರಿಲಿಯಂಟ್ ಥಿಂಗ್ಸ್ ಹ್ಯಾಪನ್ ಇನ್ ಕಾಮ್ ಮೈಂಡ್ ಎನ್ನುವ ಹಾಗೆ ನಮ್ಮೆಲ್ಲರನ್ನು ಅತ್ಯುತ್ಸಾಹದಿಂದ ಪಾಲ್ಗೊಳ್ಳಲು ಧ್ಯಾನವನ್ನು ಮಾಡಿಸಿದ್ದಕ್ಕಾಗಿ ವಿಹಂಗಮ ಯೋಗಾಶ್ರಮ ಇವರಿಗೆ ಧನ್ಯವಾದಗಳು. ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಬೆಳಗಿನ ಶುಭ ನಮನಗಳು ಹಾಗೂ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮೂಲಕ ಪ್ರಾರಂಭಿಸೋಣ. ಈ ಕಾರ್ಯಕ್ರಮವು ಅತ್ಯದ್ಭುತವಾಗಿ ನಿರ್ವಿಘ್ನವಾಗಿ ನಡೆಯಲು ವಿಘ್ನ ವಿನಾಯಕನನ್ನು ನೆನೆಯಲು ಬರುತ್ತಿದ್ದಾರೆ ರಚನಾ ಮತ್ತು ತಂಡದವರು. ಸೆಕೆಂಡ್ BNYS. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈ ವಂದಿತಪಾದಪದ್ಮಂ ಲೋಕೇಚರಾ ವೃತ್ಮಯ ಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾ ಧನ್ವಂತರೇ ರಮಾನಾಥಂ ಸರ್ವರೋಗನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷಧಾರಿಣಂ. ಸರ್ವೇ ಜನಾ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾಳತೋಸ್ಮಿ. ಆಬಾಹುಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರಸಂಶ್ವೇತಂ ಪ್ರಣಮಾಮಿ ಪತಂಜಲಿಂ. ಪ್ರಾರ್ಥನೆಯನ್ನು ನಡೆಸಿಕೊಟ್ಟ ರಚನಾ ಮತ್ತು ತಂಡದವರಿಗೆ ಧನ್ಯವಾದಗಳು. ಈಗ ಎಲ್ಲರನ್ನೂ
ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಲು ಡಾಕ್ಟರ್ ಶಿಲ್ಪಾ ಮ್ಯಾಮ್ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಸರ್ವರಿಗೂ ಮುಂಜಾನೆಯ ನಮಸ್ಕಾರಗಳು. 10ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯ ಕೋರುತ್ತಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಡಾಕ್ಟರ್ ಶಶಿಕುಮಾರ್ ಮೆಹರ್ವಾಡೆ, ಚೇರ್ಮನ್, ತಪೋವನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಯೋಗ ದಿನದ ಅಂಗವಾಗಿ ತಪೋವನಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಬಿ.ಪಿ. ಹರೀಶ್, ವಿಧಾನಸಭಾ ಸದಸ್ಯರು, ಹರಿಹರ ತಾಲೂಕು, ದಾವಣಗೆರೆ ಇವರಿಗೆ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ. ಹಾಗೆಯೇ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಎಚ್.ಎಸ್. ಶಿವಶಂಕರ್, ಎಕ್ಸ್-MLA, ಹರಿಹರ ತಾಲೂಕು, ದಾವಣಗೆರೆ ಇವರಿಗೂ ಸಹ ಆದರದ ಸ್ವಾಗತವನ್ನು ಬಯಸುತ್ತೇವೆ. ಗಂಗಾಧರ ವರ್ಮ ಸರ್, ಡಾಕ್ಟರ್ ಗಂಗಾಧರ್ ವರ್ಮಾ, ನೇಚರ್ ಕ್ಯೂರ್ ಸ್ಪೆಷಲಿಸ್ಟ್, ದಾವಣಗೆರೆ ಅವರಿಗೂ ಸಹ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇವೆ. ತಪೋವನ ನ್ಯಾಚುರೋಪತಿ ಮತ್ತು ಯೋಗಿಕ್ ಸೈನ್ಸ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸುಮ್ನಾ ಭಟ್ ಅವರಿಗೂ ಕೂಡ ಆತ್ಮೀಯ ಸ್ವಾಗತ. ವಿಹಂಗಮ ಆಶ್ರಮದ ಸದಸ್ಯರಾದ ಪುಷ್ಪ ಮತ್ತು ಅವರ ತಂಡದವರಿಗೂ ಕೂಡ ಆತ್ಮೀಯ ಮತ್ತು ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ. ಮುಕ್ತಿ ರಂಜನ್ ಅವರಿಗೂ ಕೂಡ ಸ್ವಾಗತ. ನಿತಿನ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇವೆ. ಶ್ರೀ ರಾಹುಲ್ ಅವರಿಗೂ ಕೂಡ ತಪೋವನದ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಸುಮನಾ ಭಟ್ ಮೇಡಮ್, ತಪೋವನ ಆಯುರ್ವೇದ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಅಶ್ವಿನಿ KR ಅವರಿಗೂ ಕೂಡ ಆತ್ಮೀಯ ಸ್ವಾಗತ. ಹಾಗೆಯೇ ತಪೋವನ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಪ್ರಾಂಶುಪಾಲರಾದ ಶ್ರೀಮತಿ ಶೈಲಜಾ ಅವರಿಗೂ ಸಹ ಆತ್ಮೀಯ ಸ್ವಾಗತ. ಶ್ರೀ ರವೀಂದ್ರ ಗುರೂಜಿ, ಯೋಗಕ್ಷೇಮ ಯೋಗ ಕೇಂದ್ರ, ಹರಿಹರ ಇವರಿಗೂ ಸಹ ಹೃತ್ಪೂರ್ವಕ ಸ್ವಾಗತ. ಶ್ರೀ R.T. ಪ್ರಶಾಂತ್, ದುಗ್ಗತ್ತಿಮಠ್, ಸೆಕ್ರೆಟರಿ, SJPV ವಿದ್ಯಾಪೀಠ, ಹರಿಹರ ಇವರಿಗೂ ಸಹ ಆದರದ ಸ್ವಾಗತವನ್ನು ಬಯಸುತ್ತೇವೆ. ಶ್ರೀ ವೆಂಕಟೇಶ ಮೂರ್ತಿ, ಕನ್ನಡ ಉಪನ್ಯಾಸಕರು, ಸಪ್ತಗಿರಿ PU ಕಾಲೇಜ್, ದಾವಣಗೆರೆ ಇವರಿಗೂ ಸಹ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇವೆ. ಶ್ರೀಮತಿ ನಳಿನಾಕ್ಷಿ, ಪ್ರಾಂಶುಪಾಲರು, ಗವರ್ಮೆಂಟ್ ನರ್ಸಿಂಗ್ ಕಾಲೇಜ್, CJ ಹಾಸ್ಪಿಟಲ್, ದಾವಣಗೆರೆ ಇವರಿಗೂ ಸಹ ಗೌರವಪೂರ್ವಕ ಸ್ವಾಗತ ಬಯಸುತ್ತೇವೆ. ಶ್ರೀಮತಿ ಶಿನಿ ರಾಜು, ಪ್ರಾಂಶುಪಾಲರು, ರಾಘವೇಂದ್ರ ಕಾಲೇಜ್ ಆಫ್ ನರ್ಸಿಂಗ್, ದಾವಣಗೆರೆ ಇವರಿಗೆ ಆದರದ ಸ್ವಾಗತ. ಶ್ರೀಮತಿ ಪೂರ್ಣಿಮಾ SR, ಅಸೋಸಿಯೇಟ್ ಪ್ರೊಫೆಸರ್ ಅಂಡ್ HOD, ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಾಲಜಿ, ಗವರ್ಮೆಂಟ್ ವುಮೆನ್ಸ್ ಫಸ್ಟ್ ಗ್ರೇಡ್ ಕಾಲೇಜ್, ದಾವಣಗೆರೆ ಇವರಿಗೂ ಆತ್ಮೀಯ ಸ್ವಾಗತ. ಶ್ರೀ ದೇವರಾಜ್ BJ, ಪ್ರಾಂಶುಪಾಲರು, ಸಪ್ತಗಿರಿ ವಿದ್ಯಾಲಯ, ದಾವಣಗೆರೆ ಇವರಿಗೂ ಸಹ ಗೌರವಪೂರ್ವಕ ಸ್ವಾಗತ. ಶ್ರೀ ಮಂಜಪ್ಪ KM, ಪ್ರೆಸಿಡೆಂಟ್, ದ ಟೀಮ್ ಅಕಾಡೆಮಿ, ದಾವಣಗೆರೆ ಇವರಿಗೂ ಸಹ ಹೃತ್ಪೂರ್ವಕ ಸ್ವಾಗತ. ಹಾಗೆಯೇ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ತಪೋವನದ ಎಲ್ಲ ವಿದ್ಯಾರ್ಥಿನಿಯರು, ಅತ್ಯುತ್ಸಾಹದಿಂದ ಆಗಮಿಸಿರುವ ಹರಿಹರ ಮತ್ತು ದಾವಣಗೆರೆ ಶಾಲಾ ಕಾಲೇಜಿನ ಎಲ್ಲ ವಿದ್ಯಾರ್ಥಿ ವೃಂದಕ್ಕೆ ಪ್ರೀತಿಪೂರ್ವಕ ಸ್ವಾಗತ, ಸುಸ್ವಾಗತ. ತಪೋವನ ಸಮೂಹ ಸಂಸ್ಥೆಯ ಪರವಾಗಿ ನೇರ ಪ್ರಸಾರ ಮಾಧ್ಯಮಗಳಾದ ನಕ್ಷತ್ರ TV, ಆಯುಷ್ TV ಸದಸ್ಯರಿಗೂ ಪತ್ರಿಕಾ ಮಿತ್ರರಿಗೂ ಸಹ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ. ಕೊನೆಯದಾಗಿ ತಪೋವನ ಸಮೂಹ ಸಂಸ್ಥೆಯ ಎಲ್ಲ ಶಿಕ್ಷಕ ವೃಂದದವರಿಗೂ, ಬೋಧಕೇತರ ಸಿಬ್ಬಂದಿಯವರಿಗೂ, ತಪೋವನ ಆಸ್ಪತ್ರೆಯ
ಮತ್ತೊಮ್ಮೆ ಮಗದೊಮ್ಮೆ ನೆರೆದಿರುವ ಸರ್ವರಿಗೂ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತಾ ಧನ್ಯವಾದಗಳು. ಎಲ್ಲರನ್ನೂ ಸ್ವಾಗತಿಸಿದ ಶಿಲ್ಪಾ ಮೇಡಮ್ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮವನ್ನು ಗಿಡಕ್ಕೆ ನೀರೆರೆಯುವುದರ ಮೂಲಕ ಉದ್ಘಾಟಿಸಬೇಕೆಂದು ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರಲ್ಲಿ ಕೇಳಿಕೊಳ್ಳುತ್ತೇನೆ. ಉದ್ಘಾಟನೆಯನ್ನು ನಡೆಸಿಕೊಟ್ಟ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಮನಃ ಪ್ರಶಮನೋಪಾಯ ಯೋಗ ಇತ್ಯಭಿಧೀಯತೆ, ಅರ್ಥಾತ್ ಯಾವುದು ಮನಸ್ಸನ್ನು ಸಮಾಧಾನಗೊಳಿಸುವುದು ಅದನ್ನು ಯೋಗ ಎಂದು ಕರೆಯುತ್ತಾರೆ. ಈಗ ನಮ್ಮೆಲ್ಲರಿಗೂ ನಿಮ್ಮೆಲ್ಲರಿಗೂ ಯೋಗವನ್ನು ಮಾಡಿಸಬೇಕೆಂದು ರವೀಂದ್ರ ಗುರೂಜಿ ಯೋಗಕ್ಷೇಮ ಯೋಗ ಕೇಂದ್ರ ಹರಿಹರ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲ ಬೆನ್ನೇರ ಮಾಡಿ ಚಿನ್ಮುದ್ರೆ ಒಳಗಡೆ ಇಟ್ಕೊಳ್ಳಿ, ಕೈಯನ್ನ ಕಣ್ಮುಚ್ಚಿ, ಮುಖ ಪ್ರಸನ್ನವಾಗಿರಲಿ, ಅಸನ್ಮುಖವಾಗಿರಲಿ. ಸಹಜ ಉಸಿರಾಟ ಕ್ರಿಯೆ. ಅತ್ಯಂತ ಸೂಕ್ಷ್ಮಗತಿ ಒಳಗಡೆ ಉಸಿರು ತಗೊಳ್ಳಿ ಮತ್ತು ಅತ್ಯಂತ ಸೂಕ್ಷ್ಮಗತಿ ಒಳಗಡೆ ಉಸಿರನ್ನ ಹೊರಗೆ ಹಾಕಿ ಪರಿಪೂರ್ಣ ಉಚ್ಛ್ವಾಸ ಮತ್ತು ನಿಶ್ವಾಸ. ಒಂದು ಬಾರಿ ಓಂಕಾರ ಹೇಳ್ತಾ ಯೋಗ ಮಂತ್ರವನ್ನ ಹೇಳ್ತಾ ಹೋಗೋಣ. ಪೂರ್ಣ ಉಸಿರು ತಗೊಂಡು ಒಂದ್ಸರಿ ಉಸಿರನ್ನ ಹೊರಗೆ ಹಾಕ್ತಾ ಓಂಕಾರ ಹೇಳ್ತಾ ಹೋಗಿ. ಮಂತ್ರವನ್ನ ನಾನು ಹೇಳ್ಕೊಡ್ತೇನೆ, ಹೇಳ್ತಾ ಹೋಗೋಣ. ಸಂಗಚದ್ವಂ ಸಂವದದ್ವಂ ಸಂವೋ ಮನಾಂಸಿ ಜಾನತಾಂ ದೇವಾಭಾಗಂ ಯಥಾ ಪೂರ್ವೇ ಸಂಜನಾನ ಉಮಾಸತೆ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನಕ್ಕೆ ಎರಡು ಹಸ್ತಗಳನ್ನು ಸ್ಪರ್ಶಗೊಳಿಸಿ ಸ್ಪರ್ಶದ ಶಾಖವನ್ನು ಕಣ್ಣಿಗೆ ಹೊತ್ಕೊಂಡು ಕೈ ಒಳಗಡೆನೆ ಕಣ್ಣನ್ನು ಬಿಡಿ. ನಿಧಾನವಾಗಿ ಕೂತ ಜಾಗದಲ್ಲಿ ಎದ್ದು ನಿಂತ್ಕೊಳ್ಳಿ, ಒಂಚೂರು ಬದಲಾವಣೆ ಆಗಬಾರ್ದು. ಮಧ್ಯಮ ಮಾಡಬಾರ್ದು. ಇಷ್ಟೊತ್ತು ಎಷ್ಟು ನಿಶ್ಶಬ್ದ ಅದೇ ನಿಶ್ಶಬ್ದತೆಯನ್ನು ಕಾಪಾಡ. ಸಮಸ್ಥಿತಿ. ಎರಡೂ ಕಾಲುಗಳನ್ನು ಜೋಡಿಸಿ ಸೊಂಟದ ಮೇಲೆ ಕೈ ತಗೊಳ್ಳಿ. ಲಘು ವ್ಯಾಯಾಮ ಮಾಡ್ತಾ ಹೋಗೋಣ. ನಿಧಾನವಾಗಿ ಉಸಿರನ್ನು ತಗೊಳ್ತಾ ಕತ್ತನ ಮೇಲಕ್ಕೆ ತಗೊಳ್ಳಿ. ಉಸಿರಿನ ಒಟ್ಟಿಗೆ ಉಸಿರನ್ನ ಹೊರಗೆ ಹಾಕ್ತಾ ಕತ್ತನ ಕೆಳಕ್ಕೆ ಬಿಡಿ. ಮತ್ತೊಂದ್ಸರಿ ಪೂರ್ಣ ಉಸಿರು ತಗೊಳ್ತಾ ಕತ್ ಮೇಲಕ್ಕೆ. ಉಸಿರು ಬಿಡ್ತಾ ನಿಧಾನ ಕತ್ ಕೆಳಕ್ಕೆ. ಉಸಿರು ತಗೊಳ್ತಾ ಮತ್ತೆ ನಿಧಾನ ಕತ್ ಮೇಲಕ್ಕೆ. ಉಸಿರು ಬಿಡ್ತಾ ನಿಧಾನ ಕತ್ ಕೆಳಕ್ಕೆ. ಮತ್ತೆ ಪೂರ್ಣ ಉಸಿರು ತಗೊಳ್ತಾ ಕತ್ ಮೇಲಕ್ಕೆ. ನಿಧಾನ ಉಸಿರು ಬಿಡ್ತಾ ಕತ್ತನ್ನು ನೇರ ಮುಂದಕ್ಕೆ ನೋಡಿ. ದೃಷ್ಟಿ ಬಲಕ್ಕೊಂದ್ಸರಿ ಎಡಕ್ಕೊಂದ್ಸರಿ. ಉಸಿರು ಬಿಡ್ತಾ ನಿಧಾನ ಬಲಕ್ಕೆ ನೋಡಿ, ನಿಮ್ಮ ಬಲಕ್ಕೆ. ಉಸಿರು ತಗೊಳ್ತಾ ನಿಧಾನ ನೇರಕ್ಕೆ. ಉಸಿರು ಬಿಡ್ತಾ ಮತ್ತೆ ನಿಧಾನ ಎಡಕ್ಕೆ. ಉಸಿರು ತಗೊಳ್ತಾ ಮತ್ತೆ ನಿಧಾನ ಮುಂದಕ್ಕೆ. ಉಸಿರು ಬಿಡ್ತಾ ಬಲಕ್ಕೆ. ಉಸಿರು ತಗೊಳ್ತಾ ನೇರ. ಉಸಿರು ಬಿಡ್ತಾ ಎಡಕ್ಕೆ. ಉಸಿರು ತಗೊಳ್ತಾ ನೇರ. ಉಸಿರು ಬಿಡ್ತಾ ಬಲಕ್ಕೆ. ಉಸಿರು ತಗೊಳ್ತಾ ನೇರ. ಕತ್ತನ್ನು ಕೆಳಗೆ ಹಾಕಿ ಪೂರ್ಣ ನೆಕ್ ರೊಟೇಷನ್. ನಿಧಾನ ಉಸಿರು ತಗೊಳ್ತಾ ಬಲದಿಂದ ಮೇಲಕ್ಕೆ, ನಿಮ್ಮ ಬಲದಿಂದ ಮೇಲಕ್ಕೆ ತಗೊಳ್ಳಿ. ಉಸಿರನ್ನ ಹೊರಗೆ ಹಾಕ್ತಾ ಎಡದಿಂದ ಕೆಳಕ್ಕೆ. ಉಸಿರು ತಗೊಳ್ತಾ ನಿಧಾನ ಬಲದಿಂದ ಮೇಲಕ್ಕೆ, ಎಡದಿಂದ ಕೆಳಕ್ಕೆ, ಬಲದಿಂದ ಮೇಲಕ್ಕೆ, ಎಡದಿಂದ ಕೆಳಕ್ಕೆ. ಅದನ್ನೇ ವಿರುದ್ಧ ದಿಕ್ಕಿಗೆ 5 ಬಾರಿ ಮಾಡ್ತಾ ಹೋಗೋಣ.
ನಿಧಾನವಾಗಿ ಎಡದಿಂದ ಮೇಲಕ್ಕೆ, ಬಲದಿಂದ ಕೆಳಕ್ಕೆ, ಎಡದಿಂದ ಮೇಲಕ್ಕೆ, ಬಲದಿಂದ ಕೆಳಕ್ಕೆ. ಉಸಿರಿನೊಟ್ಟಿಗೆ ಕತ್ತನ್ನು ತಿರುಗಿಸ್ತಾ ಹೋಗಿ. ಬಲದಿಂದ ಮೇಲಕ್ಕೆ, ಎಡದಿಂದ ಕೆಳಕ್ಕೆ, ಬಲದಿಂದ ಮೇಲಕ್ಕೆ, ಎಡದಿಂದ ಕೆಳಕ್ಕೆ. ಸಾಕು, ರಿಲ್ಯಾಕ್ಸ್. ದೃಷ್ಟಿ ಮುಂದಕ್ಕಿರಲಿ. ಎರಡು ಕೈಯನ್ನು ಪಕ್ಕಕ್ಕೆ ಚಾಚಿ ಪೂರ್ಣ ಉಸಿರು ತಗೊಳ್ತಾ ಎರಡು ಕೈ ಮೇಲಕ್ಕೆ. ಉಸಿರು ಬಿಡ್ತಾ ನಿಧಾನ ಎರಡು ಕೈ ಕೆಳಕ್ಕೆ. ಉಸಿರು ತಗೊಳ್ತಾ ಎರಡು ಕೈ ಮೇಲಕ್ಕೆ. ಉಸಿರು ಬಿಡ್ತಾ ನಿಧಾನ ಎರಡು ಕೈ ಕೆಳಕ್ಕೆ. ಉಸಿರು ತಗೊಳ್ತಾ ನಿಧಾನ ಮೇಲಕ್ಕೆ. ಉಸಿರು ಬಿಟ್ಟು ಹೊರಗೆ ಹಾಕ್ತಾ ನಿಧಾನ ಕೈ ಕೆಳಕ್ಕೆ. ಸಾಕು. ಎರಡು ಕೈಗಳನ್ನು ಭುಜದ ಮೇಲೆ ಇಡಿ. ಮೊಣಕೈಗಳನ್ನು ಮೇಲೆ ಮತ್ತೆ ಕೆಳಕ್ಕೆ. ಪೂರ್ಣ ರೊಟೇಷನ್ ಮುಂದಿಂದ ಹಿಂದಕ್ಕೆ ಬರ್ತಾ ಹೋಗ್ಲಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮುಂದಿಂದ ಕೈಯನ್ನು ಹಿಂದಕ್ಕೆ ತಗೊಳ್ತಾ ಹೋಗಿ. ಅದನ್ನೇ ವಿರುದ್ಧ ದಿಕ್ಕಿಗೆ, ಹಿಂದಿಂದ ಮುಂದಕ್ಕೆ. ಕೈ ಮುಂದಿಂದ ಮೇಲಕ್ಕೋಗಿ ಹಿಂದಕ್ಕೋಗಿ ಮುಂದಕ್ಕೆ ಬರಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಧಾನವಾಗಿ ತಿರುಗಿಸ್ತಾ ಹೋಗಿ ಮೊಣಕೈಗಳನ್ನು. ಸಾಕು, ರಿಲ್ಯಾಕ್ಸ್. ಕೈಗಳನ್ನು ಬಿಡಿ. ನೀ ಜಾಯಿಂಟ್ ರೊಟೇಷನ್. ಎರಡು ಕಾಲುಗಳನ್ನು ಜೋಡಿಸಿ ನಿಮ್ಮ ಎರಡು ಮೊಣಕಾಲುಗಳ ಮೇಲೆ ಕೈಯನ್ನು ಇಡಿ. ಕಾಲು ಫೋಲ್ಡ್ ಮಾಡಿ, ಸ್ಟ್ರೆಚ್ ಮಾಡಿ, ಫೋಲ್ಡ್ ಮಾಡಿ, ಸ್ಟ್ರೆಚ್ ಮಾಡಿ. ಮಡಚಿ ನೇರಾಗಿ, ಮಡಚಿ ನೇರಾಗಿ. ಸಾಕು. ಈಗ ಬಲದಿಂದ ಎಡಕ್ಕೆ ತಿರುಗಿಸಿ 3 ಸಾರಿ. ಬಲದಿಂದ ನಿಧಾನ ಎಡಕ್ಕೆ, ಬಲದಿಂದ ಎಡಕ್ಕೆ. ಅದನ್ನೇ ವಿರುದ್ಧ ದಿಕ್ಕಿಗೆ, ಎಡದಿಂದ ಬಲಕ್ಕೆ, ಎಡದಿಂದ ಬಲಕ್ಕೆ. ಸಾಕು, ರಿಲ್ಯಾಕ್ಸ್. ಸಮಸ್ಥಿತಿ. ಇದುವರೆಗೂ ನಾವು ಮಾಡಿದ್ದು ಲಘು ವ್ಯಾಯಾಮ. ಈಗ ಆಸನಗಳಿಗೆ ಹೋಗೋಣ. ಸ್ವಲ್ಪ ಈ ಮುಂದಿನವರು ಸ್ವಲ್ಪ ನಿಮ್ಮ ಎಡಕ್ಕೆ ಕ್ರಾಸ್ ಆಗಿ, ಎಡಗಡೆಗೆ ಕಾರ್ನರ್ಗೆ ನೀವು ಸ್ವಲ್ಪ ನಿಮ್ಮ ಎಡಕ್ಕೆ ಕ್ರಾಸ್ ಆಗಿ ಸಮಸ್ಥಿತಿ. ಎರಡು ಕಾಲುಗಳನ್ನು ಜೋಡಿಸಿ ತಾಡಾಸನ, ಸಮಸ್ಥಿತಿ ಅಥವಾ ತಾಡಾಸನ ಅಂತ ಕರಿತೇವೆ. ಆಸನಗಳಲ್ಲೇ ಮೊದಲನೇ ಆಸನ ಇದು. ಎರಡು ಕೈಗಳನ್ನು ನಿಧಾನವಾಗಿ ಉಸಿರು ತಗೊಳ್ತಾ ಪಕ್ಕಕ್ಕೆ ತಗೊಳ್ಳಿ. ಉಸಿರನ್ನು ಹೊರಗಾಗ್ತಾ ಹಸ್ತ ಮೇಲ್ಮುಖ ಮಾಡಿ ಪೂರ್ಣ ಉಸಿರು ತಗೊಳ್ತಾ ಎರಡು ಕೈಯನ್ನು ಮೇಲಕ್ಕೆ ತಗೊಳ್ಳಿ. ಕೈ ಬೆರಳುಗಳನ್ನು ಜೋಡಿಸಿ ಹಸ್ತವನ್ನು ಆಕಾಶದ ಎತ್ತರಕ್ಕೆ ಚಾಚ್ತಾ ಹೋಗೋಣ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಧಾನವಾಗಿ ಕೈಯನ್ನು ಮೇಲಕ್ಕೆ ಜಗ್ತಾ ಸಹಜವಾಗಿ ಉಸಿರು ತಗೊಳ್ಳಿ. ಸಹಜವಾಗಿ ಉಸಿರನ್ನು ಹೊರಗಾಕಿ. ಹಿಮ್ಮಡಿಯನ್ನು ಎತ್ತಬಾರ್ದು. ಪೂರ್ಣ ಪಾದದ ಮೇಲೆ ಭಾರ ಇರಲಿ. 1 2 3 4 5 6 7 8 9 10. ನಿಧಾನ ಉಸಿರು ಬಿಡ್ತಾ ಕೈಯನ್ನು ಹಸ್ತ ಕೆಳಮುಖ ಚಾಚಿ ಕೈಯನ್ನು ಕೆಳಕ್ಕೆ ಬಿಡ್ತಾ ಹೋಗಿ. ನಂತರ ವೃಕ್ಷಾಸನ. ವೃಕ್ಷ ಅಂದರೆ ಮರ. ಮರದ ಸ್ಥಿತಿಯೇ ಕಾಪಾಡಿಕೊಂಡು ನಮ್ಮ ದೇಹವನ್ನು ಸ್ಥಿರವಾಗಿಟ್ಕೊಳ್ಳುವಂಥ ಆಸನ. ಎರಡು ಕಾಲುಗಳನ್ನು ಜೋಡಿಸಿ ನಿಮ್ಮ ಬಲ ಹಿಮ್ಮಡಿಯನ್ನು ಎಡ ತೊಡೆಯ ಮೂಲಕ ಕೊತ್ತಿ. ಎಡ ತೊಡೆಯ ಮೇಲೆ ಪಾದ ಬರಲಿ. ನಿಧಾನವಾಗಿ ಎರಡು ಕೈಗಳನ್ನು ಪಕ್ಕಕ್ಕೆ ಚಾಚಿ ಹಸ್ತ ಮೇಲ್ಮುಖ ಮಾಡಿ ಪೂರ್ಣ ಉಸಿರು ತಗೊಳ್ತಾ ಕೈಯನ್ನು ಮೇಲಕ್ಕೆ ತಗೊಂಡು ನಮಸ್ಕಾರ ಸ್ಥಿತಿ. ಸಮತ್ವಂ ಯೋಗ ಉಚ್ಯತೆ. 1 2 3 4 5 6 7 8 9 10. ನಿಧಾನ ಉಸಿರು ಬಿಡ್ತಾ ಕಾಲನ್ನು ಮೊದಲು ಕೆಳಕ್ಕೆ ಬಿಡಿ. ನಂತರ ಕೈಯನ್ನು ಕೆಳಕ್ಕೆ ತಗೊಳ್ಳಿ. ಸೇಮ್ ಇನ್ನೊಂದು ಕಡೆ ಹೇಳಿದೆ ನಾನು ಆಗ್ಲೇ ಸಮತ್ವಮ ಯೋಗ ಉಚ್ಯತೆ ಅಂತ. ದೇಹದ ಎರಡು ಭಾಗದಲ್ಲಿ ಒಂದು ಭಾಗಕ್ಕೆ ಮಾಡಿದ್ದೀವಿ, ಇನ್ನೊಂದು ಭಾಗಕ್ಕೆ ಕೂಡ ಅದೇ ಶ್ರಮವನ್ನು ನೀಡ್ತಾ ಹೋಗೋಣ. ಎಡ ಪಾದವನ್ನು ಬಲ ತೊಡೆಯ ಮೂಲಕ ಒತ್ತಿ ಎರಡು ಹಸ್ತಗಳನ್ನು ಪಕ್ಕಕ್ಕೆ ಚಾಚ್ತಾ ಬನ್ನಿ. ಹಸ್ತ ಪೂರ್ಣ ತಿರುಗಿಸಿ ಕೈಯನ್ನು ಮೇಲಕ್ಕೆ ತಗೊಳ್ಳಿ. ನಮಸ್ಕಾರ ಸ್ಥಿತಿ. 1 2 3 4 5 6 7 8
9, 10. ರಿಲ್ಯಾಕ್ಸ್. ಎರಡು ಹಸ್ತಗಳನ್ನು ಸೊಂಟದ ಮೇಲೆ ಇಡಿ. ನೆಕ್ಸ್ಟ್ ಆಸನ ಅರ್ಧ ಚಕ್ರಾಸನ, ಹಾಫ್ ವೀಲ್ ಪೋಸ್ಚರ್. ಸೊಂಟದ ಮೇಲೆ ಕೈ ಇಡಿ, ನಿಧಾನವಾಗಿ ಎದೆ ಮೇಲೆ ಕೆತ್ತಿ, ಕತ್ತನ್ನು ಹಿಂದಕ್ಕೆ ಹಾಕಿ, ಹಿಂದಕ್ಕೆ ಬೆಂಡ್ ಆಗ್ತಾ ಹೋಗಿ. ನಿಮ್ಮ ಸಾಮರ್ಥ್ಯಕ್ಕೆ ಅನುಸಾರ ಬೆಂಡಾಗಿ. 1, 2, 3, 4, 5, 6, 7, 8, 9, 10. ರಿಲ್ಯಾಕ್ಸ್. ನಿಧಾನ ಉಸಿರು ತಗೊಳ್ತಾ ವಾಪಸ್ ಕೈಗಳನ್ನು ಕೆಳಕ್ಕೆ ಬಿಡಿ. ಪಾದ ಹಸ್ತಾಸನ. ಎರಡು ಕಾಲುಗಳನ್ನು ಜೋಡಿಸಿ ನಿಧಾನವಾಗಿ ಎರಡು ಕೈಗಳನ್ನು ಮುಂದಿಂದ ಮೇಲಕ್ಕೆ ತಗೊಳ್ತಾ ಹೋಗಿ. ಬೆನ್ನ ನೇರ ಮಾಡಿ, ದೃಷ್ಟಿ ಮುಂದಕ್ಕಿರಲಿ. ಪೂರ್ಣ ಉಸಿರು ತಗೊಂಡು ನಿಧಾನ ಉಸಿರು ಬಿಡ್ತಾ ಪಾದಗಳ ಪಕ್ಕದಲ್ಲಿ ಹಸ್ತಗಳನ್ನು ಊರೋಕ್ಕೆ ಪ್ರಯತ್ನ ಮಾಡಿ. ಸಾಧ್ಯ ಆಗದೆ ಇದ್ರೆ ಎಲ್ಲಿಗೆ ಸಾಧ್ಯ ಆಗುತ್ತೆ ಅಲ್ಲಿಗೆ ನಿಲ್ಲಿಸಿ. ಸಹಜವಾಗಿ ಉಸಿರು ತಗೊಳ್ಳಿ, ಉಸಿರನ್ನ ಹೊರಗೆ ಹಾಕಿ. 1, 2, 3, 4, 5, 6, 7, 8, 9, 10. ನಿಧಾನ ಉಸಿರು ತಗೊಳ್ತಾ ವಾಪಸ್ ಕೈಯನ್ನು ಮೇಲಕ್ಕೆ ತಗೊಳ್ಳಿ. ಉಸಿರನ್ನ ಹೊರಗೆ ಹಾಕ್ತಾ ನಿಧಾನವಾಗಿ ಕೈಗಳನ್ನು ಕೆಳಕ್ಕೆ ಬಿಡಿ. ಮುಂದಿನ ಆಸನ ತ್ರಿಕೋನಾಸನ. ನಿಂತ ಜಾಗದಲ್ಲೇ ಬಲಗಾಲನ್ನು ಮಾತ್ರ ಬಲ ಪಕ್ಕಕ್ಕೆ ಚಾಚಿ, ಮುಂದಕ್ಕಲ್ಲ, ನಿಮ್ಮ ಬಲ ಪಕ್ಕಕ್ಕೆ ಚಾಚಿ. ಎರಡು ಕೈಗಳನ್ನು ಪಕ್ಕಕ್ಕೆ ತಗೊಳ್ಳಿ. ಎರಡು ಕೈಯನ್ನು ಪಕ್ಕಕ್ಕೆ ಚಾಚಿ ಭುಜಕ್ಕೆ ಸಮಾನಾಂತರವಾಗಿ ಪೂರ್ಣ ಉಸಿರನ್ನು ತಗೊಂಡು ನಿಧಾನ ಉಸಿರು ಬಿಡ್ತಾ ಬಲ ಹಸ್ತವನ್ನು ಬಲ ಪಾದದ ಮೇಲೆ ಇಡೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗಿ. ದೃಷ್ಟಿ ನಿಮ್ಮ ಎಡಗೈ ಕಡೆ ಇರಲಿ. ಕತ್ತನ ಮೇಲೆತ್ತಿ ಎಡಗೈಯನ್ನು ನೋಡ್ತಾ ಹೋಗಿ. 1, 2, 3, 4, 5, 6, 7, 8, 9, 10. ನಿಧಾನ ಉಸಿರು ತಗೊಳ್ತಾ ವಾಪಸ್. ಈಗ ಎಡಪಾದ ಮುಂದಕ್ಕೆ ತಗೊಳ್ಳಿ, ಎಡಪಾದ ಎಡಕ್ಕೆ ತಗೊಳ್ಳಿ. ಹಾಗೇನೆ ಎಡಭಾಗಕ್ಕೆ ಮಾಡ್ತಾ ಹೋಗೋಣ. ಎರಡು ಕೈಗಳನ್ನು ಪಕ್ಕಕ್ಕೆ ಚಾಚಿ ಎಡ ಹಸ್ತವನ್ನು ನಿಧಾನವಾಗಿ ಉಸಿರು ಬಿಡ್ತಾ ಎಡಪಾದದ ಮೇಲೆ ಇಡಿ. ಬಲಗೈ ಮೇಲಕ್ಕಿರಲಿ, ದೃಷ್ಟಿ ಪೂರ್ಣ ಮೇಲಕ್ಕಿರಲಿ. ಸಹಜವಾಗಿ ಉಸಿರು ತಗೊಳ್ಳಿ, ಉಸಿರು ಹೊರಗೆ ಹಾಕಿ. 1, 2, 3, 4, 5, 6, 7, 8, 9, 10. ರಿಲ್ಯಾಕ್ಸ್. ನಿಧಾನ ಉಸಿರು ತಗೊಳ್ತಾ ವಾಪಸ್ ಕೈಗಳನ್ನು ಕೆಳಕ್ಕೆ ಬಿಡಿ, ಕಾಲುಗಳನ್ನು ಜೋಡಿಸಿ. ಈಗ ನಿಂತು ಮಾಡುವ ಆಸನಗಳನ್ನು ಮಾಡಿದ್ದೇವೆ. ಕುಳಿತು ಮಾಡುವ ಆಸನಗಳು. ಎರಡು ಕೈಗಳನ್ನು ನಿಧಾನ ಮುಂದಕ್ಕೆ ಚಾಚಿ ದಂಡಾಸನ. ಮೊಣಕಾಲುಗಳನ್ನು ಮಡಚ ಕೂತ್ಕೊಳ್ಳಿ, ಕಾಲುಗಳನ್ನು ಮುಂದಕ್ಕೆ ಚಾಚಿ. ಸೇಮ್ ಕಾರ್ನರಿಗೆ ಟರ್ನ್ ಆಗಿ ಎಡಕ್ಕೆ ತಿರುಗಿ ಸ್ವಲ್ಪ ಕ್ರಾಸ್ಗೆ. ಎರಡು ಹಸ್ತಗಳನ್ನು ಪೃಷ್ಠದ ಪಕ್ಕದಲ್ಲಿಡಿ. ಬೆನ್ನನ್ನು ನೇರ ಮಾಡಿ, ಕತ್ತೆತ್ ಮುಂದಕ್ಕೆ ನೋಡಿ. ದೃಷ್ಟಿ ಮುಂದಕ್ಕೆ ಇರಲಿ, ಎದೆ ವಿಶಾಲ ಮಾಡಿ. ಪಾದಗಳನ್ನು ಒಳಕ್ಕೆ ತಗೊಳ್ಳಿ. 1, 2, 3, 4, 5, 6, 7, 8, 9, 10. ರಿಲ್ಯಾಕ್ಸ್. ನಿಧಾನ ವಾಪಸ್. ಈಗ ಬದ್ಧ ಕೋನಾಸನ, ಬಟರ್ಫ್ಲೈ. ನಿಧಾನವಾಗಿ ಎರಡು ಕಾಲುಗಳನ್ನು ಮಡಚಿ ಪಾದಗಳಲ್ಲಿ ನಮಸ್ಕಾರ ಮಾಡ್ತಾ ಹೋಗಿ. ಎರಡು ಹಸ್ತದಿಂದ ಪಾದಗಳನ್ನು ಹಿಡ್ಕೊಳ್ಳಿ. ಬೆನ್ನನ್ನು ನೇರ ಮಾಡಿ, ದೃಷ್ಟಿ ಮುಂದಕ್ಕಿರಲಿ, ಬೆನ್ನು ಕುಸಿಬಾರ್ದು. ಸ್ಥಿರ ಸುಖಂ ಆಸನಂ. ಸ್ಥಿರವಾದ ಸುಖವಾದ ಸ್ಥಿತಿಯೇ ಆಸನ. ಬೆನ್ನನ್ನು ನೇರ ಮಾಡಿ, ಸಹಜವಾಗಿ ಉಸಿರು ತಗೊಳ್ಳಿ, ಉಸಿರು ಹೊರಗೆ ಹಾಕಿ. 1, 2, 3, 4, 5, 6, 7, 8, 9, 10. ರಿಲ್ಯಾಕ್ಸ್. ನಿಧಾನ ಉಸಿರು ಬಿಡ್ತಾ ಕಾಲುಗಳನ್ನು ಮುಂದಕ್ಕೆ ಚಾಚಿ. ನೆಕ್ಸ್ಟ್ ವಜ್ರಾಸನ. ಈ ಆಸನದಿಂದ ವಜ್ರ ಕಾಯೋದಷ್ಟೇ ಶಕ್ತಿ ಸಿಗುತ್ತಂತೆ. ನಮ್ಮ ಜೀರ್ಣಾಂಗ ವ್ಯವಸ್ಥೆ ಕೂಡ ತುಂಬ ಒಳ್ಳೆ ಆಸನ. ನಿಧಾನವಾಗಿ ನಿಮ್ಮ ಬಲಗಾಲನ್ನು ಮಡಚಿ, ಹಾಗೆಯೇ ಎಡಗಾಲನ್ನು ಕೂಡ ಮಡಚಿ. ಎರಡು ಇಮ್ಮಡಿ ಪೃಷ್ಠದ ಕೆಳಗಡೆ ಬರಲಿ. ಎರಡು ಇಮ್ಮಡಿಗಳನ್ನು ಜೋಡಿಸೋದಕ್ಕೆ ಪ್ರಯತ್ನ ಮಾಡಿ.
ಎರಡು ಹಸ್ತಗಳನ್ನು ಮೊಣಕಾಲಿನ ಮುಂಭಾಗದಲ್ಲಿ ಇಟ್ಕೊಳ್ಳಿ. ಎದೆ ವಿಶಾಲ ಮಾಡಿ, ಬೆನ್ನನ್ನು ನೇರ ಮಾಡಿ, ಕಣ್ಗಳನ್ನು ಮುಚ್ಚಿ ಉಸಿರಿನ ಕಡೆ ಗಮನ ಕೊಡುತ್ತಾ ಈ ಸ್ಥಿತಿಯನ್ನು ಕಾಪಾಡ್ಕೊಳ್ತಾ ಹೋಗಿ. 1 2 3 4 5 6 7 8 9 10. ರಿಲ್ಯಾಕ್ಸ್. ನಿಧಾನವಾಗಿ ಕಣ್ಗಳನ್ನು ಬಿಡಿ. ಹಾಗೆ ನಿಧಾನವಾಗಿ ಮೊಣಕಾಲ ಮೇಲೆ ದೇಹದ ಭಾರವನ್ನು ಬಿಡ್ತಾ ತಗೊಳ್ತಾ ಹೋಗಿ. ಅರ್ಧ ಉಷ್ಟ್ರಾಸನ, ಒಂಟೆ ಪೋಸ್ಚರ್. ನಿಧಾನವಾಗಿ ಎರಡು ಹೆಬ್ಬೆರಳುಗಳನ್ನು ಸೊಂಟದ ಮೂಲಕ್ಕೆ ಕೊಡಿ. ಕೈಗಳನ್ನು ಹಿಂದಕ್ಕೆ ತಗೊಳ್ಳಿ, ಮೊಣಕೈಗಳನ್ನು ಜೋಡಿಸ್ತಾ ಎದೆ ಹಿಂದಕ್ಕೆ ತಗೊಳ್ಳಿ, ಕತ್ತನ ಮೇಲಕ್ಕೆ ತಗೊಳ್ಳಿ, ಹಿಂದಕ್ಕೆ ಬೆಂಡ್ ಆಗ್ತಾ ಹೋಗಿ. ಅರ್ಧ ಸಹಜವಾಗಿ ಉಸಿರು ತಗೊಳ್ಳಿ, ಸಹಜವಾಗಿ ಉಸಿರನ್ನ ಹೊರಗೆ ಹಾಕಿ. ಪರಿಪೂರ್ಣ ಉಸಿರಾಟ ಕ್ರಿಯೆ. 1 2 3 4 5 6 7 8 9 10. ರಿಲ್ಯಾಕ್ಸ್. ನಿಧಾನ ಉಸಿರು ತಗೊಳ್ತಾ ವಾಪಸ್ ಕೈಗಳನ್ನು ಕೆಳಕ್ಕೆ ಬಿಡಿ. ಅದೇ ಸ್ಥಿತಿ ಒಳಗಡೆ ನಿಂತ್ಕೊಳ್ಳಿ. ಪೂರ್ಣ ಉಷ್ಟ್ರಾಸನ. ನಿಮ್ಮ ಎಡ ಹಸ್ತ ಎಡ ಪಾದದ ಮೇಲೆ ಬರಲಿ, ಬಲ ಹಸ್ತ ಬಲ ಪಾದದ ಮೇಲೆ ಬರಲಿ. ನಿಧಾನವಾಗಿ ಕೈಗಳನ್ನು ಹಿಂದಕ್ಕೆ ತಗೊಳ್ತಾ ಪಾದಗಳ ಮೇಲೆ ಹಸ್ತಗಳನ್ನು ಹೊರದಕ್ಕೆ ಪ್ರಯತ್ನ ಮಾಡಿ. ಸೊಂಟ ಮುಂದಕ್ಕೆ ಪುಷ್ ಮಾಡ್ತಾ ಕತ್ತನ ಹಿಂದಕ್ಕೆ ತಗೊಳ್ಳಿ. ಸೊಂಟ ಮುಂದಕ್ಕೆ ತಳ್ತಾ ಕತ್ತನ ಹಿಂದಕ್ಕೆ ತಗೊಳ್ಳಿ. ಬಾಯಿ ಮುಚ್ಚಿ ಮೂಗಲೇ ಉಸಿರು ತಗೊಳ್ಳುವಂಥದ್ದು, ಉಸಿರೊರ್ಗೆ ಹಾಕುವಂಥದ್ದು. 1 2 3 4 5 6 7 8 9 10. ನಿಧಾನ ಉಸಿರು ತಗೊಳ್ತಾ ವಾಪಸ್ ಉಸಿರು ಬಿಡ್ತಾ ಹಾಗೆ ಕೂತ್ಕೊಂಡ್ಬಿಡಿ. ಮಂಡುಕಾಸನ. ಮಂಡುಕ ಅಂದರೆ ಕಪ್ಪೆಯ ಸ್ಥಿತಿಯನ್ನು ಮಾಡುವಂಥದ್ದು. ಎರಡು ಮೊಣಕಾಲುಗಳನ್ನು ಬಿಡಿಯಾಗಿಟ್ಕೊಳ್ಳಿ. ಎರಡು ಕೈಗಳನ್ನು ಮೇಲಕ್ಕೆ ತಗೊಳ್ಳಿ, ಕೈ ಮೇಲಕ್ಕೆ ತಗೊಳ್ಳಿ. ನಿಧಾನ ಉಸಿರು ತಗೊಂಡು ಉಸಿರು ಬಿಡ್ತಾ ಕೈಯನ್ನು ಮುಂದಕ್ಕೆ ಚಾಸ್ತಾ ಗದ್ದ ನೆಲಕ್ಕೆ ಮುಟ್ಸೋಕ್ಕೆ ಪ್ರಯತ್ನ ಮಾಡಿ. ನೋಡಿದ್ರೆ ಇಷ್ಟು ಕಣ್ಣು ಕಪ್ಪೆದೇವೆ ಅನ್ಕೋಬೇಕು, ಆ ಥರನೇ ಇರಬೇಕು ಅದು ಸ್ಥಿತಿ. 1 2 3 4 5 6 7 8 9 10. ರಿಲ್ಯಾಕ್ಸ್. ನಿಧಾನ ಉಸಿರು ತಗೊಳ್ತಾ ವಾಪಸ್ ಕೈಗಳನ್ನು ಮೇಲಕ್ಕೆ ತಗೊಳ್ಳಿ. ಉಸಿರು ಬಿಡ್ತಾ ಕೈಯನ್ನು ಕೆಳಕ್ಕೆ ಬಿಡಿ. ಊರ್ಧ್ವ ಮಂಡುಕಾಸನ. ಕಪ್ಪೆ ನಿಂತ್ರೆ ಹೆಂಗೆ ಕಾಣುತ್ತೋ ಆ ಥರ ಎರಡು ಹಸ್ತಗಳನ್ನು ಭುಜಕ್ಕೆ ತಗೊಳ್ಳಿ, ಹಿಂಬದಿಯ ಭುಜಕ್ಕೆ, ಬೆನ್ನಿಗೆ ತಗೊಳ್ಳಿ, ಮೇಲ್ಬೆನ್ನಕ್ಕೆ. ಎರಡೂ ಮೊಣಕೈಗಳನ್ನು ಜೋಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗಿ. ಸಹಜವಾಗಿ ಅದೇ ಸ್ಥಿತಿ ಒಳಗಡೆ ಉಸಿರು ತಗೊಳ್ಳಿ, ಉಸಿರನ್ನ ಹೊರಗೆ ಹಾಕಿ. ಈ ಎರಡೂ ಆಸನಗಳು ಕೂಡ ಮಂಡುಕಾಸನ ಬೆನ್ನು ನೋವಿಗೆ ತುಂಬ ಒಳ್ಳೆ ಆಸನ. ಭುಜ ನೋವಿಗೆ ಮತ್ತು ಬೆನ್ನು ನೋವಿಗೆ ಸಹಜವಾಗಿ ಉಸಿರು ತಗೊಳ್ಳುವಂಥದ್ದು, ಉಸಿರು ಹೊರಗೆ ಹಾಕುವಂಥದ್ದು. 1 2 3 4 5 6 7 8 9 10. ರಿಲ್ಯಾಕ್ಸ್. ಉಸಿರಾಟದ ದೀರ್ಘತೆ ಕೂಡ ಜಾಸ್ತಿ ಆಗುತ್ತೆ. ಅಸ್ತಮಾ ಪೇಷಂಟ್ ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ನೆಕ್ಸ್ಟ್ ಒನ್ ವಕ್ರಾಸನ. ಎರಡು ಕಾಲುಗಳನ್ನು ನಿಧಾನಕ್ಕೆ ಮುಂದಕ್ಕೆ ಚಾಚಿ. ಮೊದಲು ನಿಮ್ಮ ಬಲಪಾದವನ್ನು ಮಡಚಿ ಎಡಪಾದದ ಮೊಣಕಾಲಿನ ಹೊರಭಾಗದಲ್ಲಿಡಿ. ಬಲಪಾದ ಮಡಚಿ ಹೊರಭಾಗದಲ್ಲಿಡಿ. ಈಗ ನಿಮ್ಮ ಎಡಗೈಯನ್ನು ಬಲಗಾಲಿಗೆ ಲಾಕ್ ಮಾಡಿ, ಎಡಗೈಯನ್ನು ಬಲಗಾಲಿಗೆ ಲಾಕ್ ಮಾಡಿ. ಬಲಗೈ ಹಿಂದಕ್ಕೆ ತಗೊಳ್ಳಿ. ದೃಷ್ಟಿ ಹಿಂಬದಿಯ ಭಾಗದ ಕಡೆ ಇರಲಿ. ಹಿಂದಕ್ಕೆ ನೋಡಿ. 1 2 3 4 5 6 7 8 9 10. ರಿಲ್ಯಾಕ್ಸ್. ನಿಧಾನ ಉಸಿರು ಬಿಡ್ತಾ ಕಾಲನ್ನು ಮುಂದಕ್ಕೆ ಚಾಚಿ. ಉಸಿರು ತಗೊಳ್ತಾ ಇನ್ನೊಂದು ಕಾಲನ್ನು ಮಡಚಿ. ಬಲಗೈಯನ್ನು ಲಾಕ್ ಮಾಡಿ ಎಡಗಾಲ್ಗೆ. ಎಡಗೈನ ಹಿಂದಕ್ಕೆ ತಗೊಳ್ಳಿ. ದೃಷ್ಟಿ ಪೂರ್ಣ ಹಿಂದಕ್ಕಿರಲಿ. 1 2 3 4 5 6 7 8 9 10. ರಿಲ್ಯಾಕ್ಸ್. ತಿರುಚಿ ಮಾಡುವ ಆಸನಗಳಾಯಿತು. ಈಗ ಮಲಗಿ ಮಾಡುವ ಆಸನ. ನಿಧಾನವಾಗಿ ತಲೆ ನನ್ನ ಕಡೆ ಮಾಡಿ, ಕಾಲನ್ನು ಹಿಂದಕ್ಕೆ ಮಾಡಿ, ಉಲ್ಟಾ ಮಲಗಿ, ಮಕ್ಕಡೆ ಮಲಗಿ.
ಬೆನ್ ಮೇಲ್ ಮಾಡಿ ಹೊಟ್ಟೆ ಮೇಲ್ ಮಲ್ಗಿ. ಮಕರಾಸನ, ಮಧ್ಯ ಮಾತಾಡಬಾರ್ದು, ನಿಶಬ್ದ. ಎಸ್, ಎರಡು ಹಸ್ತಗಳನ್ನ ಜೋಡಿಸಿ ಮುಂದಕ್ಕಿಟ್ಕೊಳ್ಳಿ. ಆ ಹಸ್ತಗಳ ಮೇಲೆ ಗದ್ದ ಇಡಿ. ಮಧ್ಯ ಮಾತಾಡಬಾರ್ದು, ಕಣ್ಮುಚ್ಚಿ. ಸಹಜವಾಗಿ ಉಸಿರು ತಗೊಳ್ಳಿ, ಉಸಿರು ಹೊರಗಾಕಿ. ಮುಂದಿನ ಆಸನಗಳು ಕಠಿಣ ಇದೆ, ಹಾಗಾಗಿ ಮಾತಾಡ್ದೇನೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. 1 2 3 4 5 6 7 8 9 10. ಮುಂದಿನ ಆಸನ ಅರ್ಧ ಭುಜಂಗಾಸನ. ಎರಡು ಮೊಣಕೈಗಳನ್ನ ಎದೆ ಪಕ್ಕದಲ್ಲಿಡಿ. ಮೊಣಕೈ ಹಸ್ತ ನೆಲಕ್ಕೆ ತಾಕಿರ್ಲಿ, ಕೈಯನ್ನು ನೇರ ಮಾಡಬಾರ್ದು. ಎದೆ ಮಾತ್ರ ಮೇಲಕ್ಕೆತ್ತ ಹೋಗಿ. ಅರ್ಧ ಎತ್ತಬೇಕು. ಅರ್ಧ ಎದೆ ಎತ್ತಿ, ತಲೆ ಎತ್ತಿ, ಮೊಣಕೈ ನೆಲಕ್ಕೆ ತಾಕಿಸಿ ಸಹಜವಾಗಿ ಉಸಿರು ತಗೊಳ್ಳಿ, ಉಸಿರು ಹೊರಗಾಕಿ. ಹಾಫ್ ಸ್ನೇಕ್ ಪೋಸ್ಚರ್. 1 2 3 4 5 6 7 8 9 10. ರಿಲ್ಯಾಕ್ಸ್. ನಿಧಾನ ಉಸಿರು ಬಿಡ್ತಾ ಗದ್ದ ನೆಲಕ್ಕೆ ಮುಟ್ಟಿಸಿ. ಮುಂದಿನ ಆಸನ ಶಲಭಾಸನ. ನಿಧಾನವಾಗಿ ನಿಮ್ಮ ಎರಡು ಹಸ್ತಗಳನ್ನ ಹೊಟ್ಟೆಯ ಕೆಳಗೆ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಗದ್ದ ನೆಲಕ್ಕೆ ಮುಟ್ಟಿಸಿ. ಈಗ ಆ ಕೈ ಮೇಲೆ ಹೊಟ್ಟೆ ಮೇಲೆ ಭಾರ ಬಿಡ್ತಾ ನಿಧಾನವಾಗಿ ಎರಡು ಕಾಲುಗಳನ್ನ ಮೇಲಕ್ಕೆ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಗದ್ದ ಎತ್ತಬಾರ್ದು, ಗದ್ದ ನೆಲಕ್ಕೆ ತಾಕ್ಸಿ. 1 2 3 4 5 6 7 8 9 10. ರಿಲ್ಯಾಕ್ಸ್. ಈಗ ಹೊಟ್ಟೆ ಮೇಲೆ ಮಾಡಿದ ಆಸನಗಳನ್ನು ಮಾಡಿದ್ದೇವೆ. ಬೆನ್ನ ಮೇಲೆ ಮಲಗಿ ಮಾಡುವ ಆಸನಗಳನ್ನ ಮಾಡ್ತಾ ಹೋಗೋಣ. ನಿಧಾನವಾಗಿ ಯಾವ ಸ್ಥಿತಿ ಒಳಗಡೆ ಇದ್ರಿ ಅದೇ ಸ್ಥಿತಿ ಒಳಗಡೆ ಬೆನ್ನನ್ನು ಕೆಳಗೆ ಮಾಡಿ, ಹೊಟ್ಟೆ ಮೇಲೆ ಮಾಡಿ, ಉಲ್ಟಾ ಮಲಗಿ. ನಿಶಬ್ದ, ಮಾತಾಡಬಾರ್ದು. ಸಹಜವಾಗಿ ಉಸಿರು ತಗೊಳ್ಳಿ, ಉಸಿರು ಹೊರಗೆ ಹಾಕಿ 1 2 3 ಸಾರಿ. ಇಡೀ ದೇಹದ ಒತ್ತಡಗಳನ್ನು ಗಮನಿಸ್ತಾ ಹೋಗಿ. ಪರಿಪೂರ್ಣ ಉಸಿರಾಟ ಕ್ರಿಯೆ. ಈಗ ನಿಧಾನವಾಗಿ ಎರಡು ಕಾಲುಗಳನ್ನು ಮಡಚಿ, ಪಾದಗಳನ್ನೂರಿ. ಸೇತುಬಂಧ ಸರ್ವಾಂಗಾಸನ. ಕೈಗಳಿಂದ ನಿಮ್ಮ ಆಂಕಲ್ ಅನ್ನು ಹಿಡ್ಕೊಳ್ಳಿ, ಕಾಲು ಮಣಿಕಟ್ಟಿನ ಭಾಗವನ್ನು ಹಿಡ್ಕೊಳ್ಳಿ. ನಿಧಾನವಾಗಿ ಉಸಿರು ತಗೊಳ್ತಾ ಸೊಂಟವನ್ನು ಮೇಲೆತ್ತಾ ಹೋಗಿ. ಸೊಂಟ ಮೇಲೆತ್ತಿ, ಭುಜ ಮತ್ತು ಪಾದಗಳ ಮೇಲೆ ದೇಹದ ಭಾರ ಬರ್ತಾ ಹೋಗ್ಲಿ. ಸಹಜವಾಗಿ ಉಸಿರು ತಗೊಳ್ಳಿ, ಸಹಜವಾಗಿ ಉಸಿರನ್ನ ಹೊರಗಾಕಿ. 1 2 3 4 5 6 7 8 9 10. ರಿಲ್ಯಾಕ್ಸ್. ನಿಧಾನ ಉಸಿರು ಬಿಡ್ತಾ ಸೊಂಟ ಕೆಳಕ್ ಬಿಡಿ, ಕಾಲ್ ಮುಂದಕ್ಕೆ ಚಾಚಿ. ನೆಕ್ಸ್ಟ್ ಒನ್ ಆಸನ ಉತ್ತಾನ ಪಾದಾಸನ. ನಿಧಾನವಾಗಿ ಎರಡು ಕಾಲುಗಳನ್ನು ಜೋಡಿಸಿ ಉಸಿರು ತಗೊಳ್ತಾ ಕೈಗಳನ್ನ ಸೊಂಟದ ಪಕ್ಕದಲ್ಲೇ ಇಡಿ. ನಿಧಾನವಾಗಿ ಎರಡು ಕಾಲುಗಳನ್ನ 35 ಡಿಗ್ರಿ ಅಥವಾ 45 ಡಿಗ್ರಿ ಮೇಲಕ್ಕೆ ಎತ್ತುವಂಥದ್ದು. ನಿಧಾನವಾಗಿ ಉಸಿರು ತಗೊಳ್ತಾ ಎರಡು ಕಾಲು ಮೇಲಕ್ಕೆ ತಗೊಳ್ಳಿ, ಮೊಣಕಾಲುಗಳನ್ನು ನೇರ ಮಾಡಿ ಆ ಸ್ಥಿತಿಯನ್ನು ಕಾಪಾಡ್ಕೊಳ್ಳಿ. 1 2 3 4 5 6 7 8 9 10. ರಿಲ್ಯಾಕ್ಸ್. ಇದರ ಈ ಆಸನದ ಮುಂದುವರೆದ ಭಾಗ ಅರ್ಧ ಆಲಾಸನ ಅಂತ. ಎರಡೂ ಕಾಲುಗಳನ್ನು ಜೋಡಿಸಿ ನಿಮ್ಮ ಎರಡೂ ಕಾಲುಗಳನ್ನು ಸೊಂಟದಿಂದ ಮೇಲ್ಭಾಗ ಕೆಳಭಾಗವನ್ನು ಮೇಲಕ್ಕೆ ತಗೊಳ್ಳುವಂಥದ್ದು. ಪಾದಗಳನ್ನು ಮೇಲಕ್ಕೆ ತಗೊಳ್ತಾ ಹೋಗಿ 90 ಡಿಗ್ರಿ. ಎರಡು ಕಾಲುಗಳನ್ನು ಜೋಡಿಸಿ ಮೇಲಕ್ಕೆ ತಗೊಳ್ಳಿ. ಹಿಮ್ಮಡವನ್ನು ಹೊರಗೆ ತಳ್ಳಿ, ಪಾದವನ್ನ ಒಳಗೆ ತಗೊಳ್ಳಿ. ಮೊಣಕಾಲನ್ನು ನೇರ ಮಾಡಿ. 1 2 ಸಹಜವಾಗಿ ಉಸಿರು ತಗೊಳ್ಳಿ, ಉಸಿರು ಹೊರಗೆ ಹಾಕಿ. 3 4 5 6 7 8
9 10 ರಿಲ್ಯಾಕ್ಸ್. ನಿಧಾನ ಉಸಿರು ಬಿಡ್ತಾ ಕಾಲುಗಳನ್ನು ಕೆಳಕ್ ಬಿಡಿ. ಆಸನಗಳಲ್ಲಿ ಈ ಕಾರ್ಯಕ್ರಮದ ಕೊನೆಯ ಆಸನ ಪವನ ಮುಕ್ತಾಸನ. ನಿಧಾನವಾಗಿ ಎರಡೂ ಮೊಣಕಾಲುಗಳನ್ನು ಒಳಗೆ ತಗೊಳ್ಳಿ. ಎರಡೂ ಕೈಗಳಿಂದ ಮೊಣಕಾಲುಗಳನ್ನು ಬಿಗಿಯಾಗಿ ಅಪ್ಪಿ ಹಿಡ್ಕೊಳ್ಳಿ. ನಿಧಾನವಾಗಿ ಉಸಿರನ್ನು ತಗೊಳ್ತಾ ಗದ್ದವನ್ನ ಮೊಣಕಾಲಿ ಮುಟ್ಟಿಸೋ ಪ್ರಯತ್ನ ಮಾಡಿ. ತಲೆ ಮೇಲಕ್ಕೆತ್ತಿ. ಸಹಜ ಉಸಿರಾಟ ಕ್ರಿಯೆ, ಮಧ್ಯ ಮಾತಾಡಬಾರ್ದು. 1 2 3 4 5. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಧಾನವಾಗಿ ಉಸಿರು ತಗೊಳ್ಳುವಂಥದ್ದು, ಉಸಿರು ಹೊರಗೆ ಹಾಕುವಂಥದ್ದು. ಜೀರ್ಣಾಂಗ ವ್ಯವಸ್ಥೆ, ಗ್ಯಾಸ್ಟ್ರಿಕ್ಗೆಲ್ಲ ತುಂಬಾ ಒಳ್ಳೆ ಆಸನ ಇದು. 5 6 7 8 9 10 ರಿಲ್ಯಾಕ್ಸ್. ನಿಧಾನ ಉಸಿರು ಬಿಡ್ತಾ ಕಾಲುಗಳನ್ನು ಮುಂದಕ್ಕೆ ಚಾಚಿ. ಎರಡು ಹಸ್ತ ಮೇಲ್ಮುಖ ನೋಡ್ತಾ ಹೋಗ್ಲಿ. ಶವಾಸನಕ್ಕೆ ಹೋಗೋಣ. ಕಣ್ಮುಚ್ಚಿ, ಬಾಯಿ ಮುಚ್ಚಿ. ನಾವು ಜೀವಂತ ಶವದ ರೀತಿನೇ ಇರಬೇಕು. ಶವ ಹೇಗಿರುತ್ತೋ ಅದೇ ರೀತಿ. ಅಂದ್ರೆ ಇಲ್ಲಿ ನಮ್ಮ ಮನಸ್ಸು ಎಚ್ಚರವಾಗಿರುತ್ತೆ, ದೇಹ ಮಲಗಿರುತ್ತೆ. ಅದನ್ನು ಹೊರತುಪಡಿಸಿ ನಮ್ಮ ದೇಹದ ಯಾವುದೇ ಭಾಗಗಳಿಗೆ ಕೆಲಸ ಇಲ್ಲ. ಮನಸ್ಸು ಕೇವಲ ಉಸಿರಿನ ಕಡೆ ಗಮನ ಮಾತ್ರ ಇರಲಿ. ನಿಮ್ಮ ಪಾದದಿಂದ ನೆತ್ತಿಯ ಭಾಗದವರೆಗಿನ ಎಲ್ಲ ಭಾಗಗಳನ್ನು ಹಂತ ಹಂತವಾಗಿ ಗಮನಿಸ್ತಾ ಭಾಗದ ಎಲ್ಲ ಭಾಗಗಳಿಗೆ ಪರಿಪೂರ್ಣ ವಿಶ್ರಾಂತಿಯನ್ನು ನೀಡ್ತಾ ಹೋಗಿ. ಸಹಜವಾಗಿ ಉಸಿರನ್ನು ತಗೊಳ್ಳಿ. ಸಹಜವಾಗಿ ಉಸಿರನ್ನು ಹೊರಗೆ ಹಾಕಿ. ಸಂಪೂರ್ಣ ವಿಶ್ರಾಂತಿ. ಸಂಪೂರ್ಣ ವಿಶ್ರಾಂತಿ. ನಮ್ಮ ದೇಹ ಮತ್ತೆ ಆತ್ಮ ಪರಿಪೂರ್ಣ ವಿಶ್ರಾಂತಿಯನ್ನು ಪಡಿತಾ ಹೋಗ್ಲಿ. ಸಂಪೂರ್ಣ ವಿಶ್ರಾಂತಿ. ಓಂಕಾರ. ನಮ್ಮ ದೇಹ ಮತ್ತೆ ಆತ್ಮ ಪರಿಪೂರ್ಣ ವಿಶ್ರಾಂತಿಯನ್ನು ಪಡೆದಿವೆ. ಪರಿಪೂರ್ಣ ವಿಶ್ರಾಂತಿಯನ್ನು ಪಡೆದಂತ ನಮ್ಮ ದೇಹಕ್ಕೆ ಮತ್ತೆ ಆತ್ಮಕ್ಕೆ ನಿಧಾನವಾಗಿ ಚಾಲನೆ ಕೊಡ್ತಾ ಬರೋಣ. ಮೊದಲನೇದಾಗಿ ಉಸಿರಾಟದ ಒಟ್ಟಿಗೆ ಆತ್ಮಕ್ಕೆ ಚಾಲನೆ ಕೊಡ್ತಾ ಬನ್ನಿ. ನಂತರ ಎರಡೂ ಕೈ ಮತ್ತೆ ಕಾಲು ಬೆರಳುಗಳಿಗೆ ಚಾಲನೆ ಕೊಡಿ. ನಿಧಾನವಾಗಿ ಎಡಮಂಡಿಯನ್ನು ಮಡಚಿ, ಬಲಗೈಯನ್ನು ಬಲಕಿವಿಯ ಪಕ್ಕದಲ್ಲಿ ಮೇಲ್ಮುಖವಾಗಿ ಉದ್ದನೆಯಾಗಿ ಚಾಚಿ, ಬಲ ಒಳಮಗ್ಲಾಗಿ ಸ್ವಲ್ಪ ತಲೆ ವಿಶ್ರಾಂತಿ ಮಾಡಿ. ನಂತರ ಎಡ ಹಸ್ತವನ್ನ ಬಲ ಎದೆಯ ಪಕ್ಕದಲ್ಲಿಟ್ಟು ನಿಧಾನವಾಗಿ ಮೇಲಕ್ಕೆತ್ತು ಕೂತ್ಕೊಳ್ಳಿ. ಬೆನ್ನ ನೇರ ಮಾಡಿ ಕೂತ್ಕೊಳ್ಳಿ. ಎಲ್ಲ ನೀವು ಯಾವ ಕಡೆ ತಿರುಗಿದ್ರು ಆ ಕಡೆನೆ ತಿರುಗಿ. ನಿಧಾನವಾಗಿ ಕಣ್ಣನ್ನು ಬಿಟ್ಟು ಈ ಕಡೆ ತಿರುಗಿ, ವೇದಿಕೆ ಕಡೆ. ಬೆನ್ನ ನೇರ ಮಾಡಿ ಕೂತ್ಕೊಳ್ಳಿ. ಸಹಜವಾಗಿ ಉಸಿರು ತಗೊಳ್ಳಿ, ಉಸಿರು ಹೊರಗೆ ಹಾಕಿ. ಆಸನಗಳಾದ ನಂತರ ಪ್ರಾಣಶಕ್ತಿಯನ್ನ ಜಾಗೃತಗೊಳಿಸುವಂತ ಪ್ರಾಣಾಯಾಮ. ಒಂದು 4 ಪ್ರಾಣಾಯಾಮ ಮಾಡ್ತಾ ಹೋಗೋಣ. ಬೆನ್ನ ನೇರ ಮಾಡಿ ಕೂತ್ಕೊಳ್ಳಿ. ಕಪಾಲಭಾತಿ. ಕಪಾಲ ಅಂದ್ರೆ ಮುಖ, ಭಾತಿ ಅಂದ್ರೆ ಕಾಂತಿ ಅಂತ. ಮುಖದ ಕಾಂತಿಯನ್ನು ಹೆಚ್ಚಿಸುವಂತಹ ಕ್ರಿಯೆ ಇದು. ನಿಧಾನವಾಗಿ ಉಸಿರನ್ನು ತಗೊಳ್ಬೇಕು. ಎದೆ ಭಾಗದಿಂದ ಉಸಿರನ್ನು ಹೊರಗೆ ಹಾಕ್ಬೇಕು. ಹೊಟ್ಟೆ ಭಾಗದಿಂದ ಹಾಕ್ತಿವಿ, ಹೊಟ್ಟೆ ಭಾಗದಿಂದ ಅಲ್ಲ, ಎದೆ ಗುಂಡಿಗೆಯ ಭಾಗದಿಂದ ಉಸಿರನ್ನು ಹೊರಗೆ ಹಾಕುವಂಥದ್ದು. ಪರಿಪೂರ್ಣವಾಗಿ ಉಸಿರನ್ನು ತಗೊಳ್ಳಿ. 3 ಸರ್ಕಲ್ ಮಾಡ್ತಾ ಹೋಗೋಣ. ತಗೊಂಡಂತ ಉಸಿರನ್ನ ಹಂತ ಹಂತವಾಗಿ ಉಸಿರನ್ನು ಹೊರಗೆ ಹಾಕ್ತಾ ಬರುವಂಥದ್ದು. ಸಾಕು, ರಿಲ್ಯಾಕ್ಸ್. ಸಹಜವಾಗಿ ಉಸಿರು ತಗೊಳ್ಳಿ, ಉಸಿರು ಹೊರಗೆ ಹಾಕಿ. ಪರಿಪೂರ್ಣವಾಗಿ ಒಂದ್ಸರಿ ಉಸಿರು ತಗೊಂಡು ಉಸಿರು ಹೊರಗೆ ಹಾಕಿ.
ಪೂರ್ಣ ಉಸಿರು ಹೊರಗೆ ಹಾಕಿದ ನಂತರ ಎಷ್ಟು ಸಾಧ್ಯ ಆಗುತ್ತೋ ಮತ್ತೊಂದು ಸಾರಿ ಉಸಿರು ತಗೊಳ್ಳಿ. ಮತ್ತೊಂದು ಸಾರಿ ಕಪಾಲಭಾತಿ ಮಾಡ್ತಾ ಹೋಗೋಣ. ಜಸ್ಟ್ ರಿಲ್ಯಾಕ್ಸ್. ಸಹಜವಾಗಿ ಉಸಿರು ತಗೊಳ್ಳಿ, ಉಸಿರು ಬಿಡಿ. ಕೊನೆಯದಾಗಿ ಮತ್ತೊಂದ್ಸರಿ ಪೂರ್ಣ ಉಸಿರು ತಗೊಳ್ಳಿ. ತಗೊಂಡಂತ ಉಸಿರನ್ನ ಹಂತವಾಗಿ ಉಸಿರನ್ನ ಹೊರಗೆ ಹಾಕ್ತಾ ಬನ್ನಿ. ಸಾಕು, ರಿಲ್ಯಾಕ್ಸ್. ಸಹಜವಾಗಿ ಉಸಿರು ತಗೊಂಡು ಉಸಿರು ಹೊರಗೆ ಹಾಕಿ ನಿಧಾನವಾಗಿ ಎಡ ಮೂಗನ್ ಮುಚ್ಚಿ ಕಿರುಬೆರಳಿಂದ ಬಲ ಮೂಗಿಂದ ಉಸಿರು ಬಿಡಿ. ಮತ್ತೆ ಬಲ ಮೂಗಿಂದಲೇ ಉಸಿರನ್ನು ತಗೊಳ್ಳಿ. ಎಡ ಮೂಗಿಂದ ಬಿಡಿ. ಎಡಕ್ ತಗೊಳ್ಳೋದು, ಬಲಕ್ ಬಿಡೋದು, ಮತ್ತೆ ಬಲಕ್ ತಗೊಳ್ಳೋದು, ಎಡಕ್ ಬಿಡೋದು. ನಾಡಿ ಶುದ್ಧಿ ಪ್ರಾಣಾಯಾಮ ಅಂದ್ರೆ ಚಂದ್ರನಾಡಿ ಮತ್ತೆ ಸೂರ್ಯನಾಡಿ, ಬಲ ಮೂಗು ಮತ್ತು ಎಡ ಮೂಗಿಂದ ಉಸಿರು ತಗೊಂಡು ಸುಷುಮ್ನ ನಾಡಿಯನ್ನ ಶುದ್ಧಗೊಳಿಸುವಂತ ಕ್ರಿಯೆ. ಸಹಜವಾಗಿ ಉಸಿರು ತಗೊಳ್ಳುವಂಥದ್ದು, ಉಸಿರು ಹೊರಗೆ ಹಾಕುವಂಥದ್ದು. ಉಸಿರನ್ನು ತಗೊಳ್ಳುವ ಪ್ರಮಾಣದ ಒಳಗಡೆ ಸಮಾನಾಂತರತೆ ಇರಲಿ. ಯಾವ ಪ್ರಮಾಣದ ಒಳಗಡೆ ಉಸಿರನ್ನು ತಗೊಳ್ತೀವೋ ಅದೇ ಪ್ರಮಾಣದ ಒಳಗಡೆ ನಿಧಾನವಾಗಿ ಉಸಿರನ್ನು ಬಿಡೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗಿ. ಪ್ರಾಣಸ್ಯೇದವಶೇ ಸರ್ವಂ ತ್ರಿದಿವೇತ್ ಪ್ರತಿಷ್ಠಿತಂ ಮಾತಿವ ಪುತ್ರಾನ್ ರಕ್ಷಸ್ವ ಶ್ರೀಶ್ಚ ಪ್ರಜ್ಞಂಚ ವಿಧೇಯಿನಾಯಿತಿ. ಅಂದ್ರೆ ತನ್ನ ತಾಯಿ ಮಕ್ಕಳನ್ನ ಯಾಕೆ ಪೋಷಣೆ ಮಾಡ್ತಾಳೋ ಹಾಗೇನೆ ನಮ್ಮ ದೇಹವನ್ನ ಪ್ರಾಣಶಕ್ತಿ ಪೋಷಣೆ ಮಾಡ್ಲಿ ಅಂತ ಈ ಸಂಸ್ಕೃತದ ಅರ್ಥ. ಆ ಪ್ರಕಾರ ನಮ್ಮ ಪ್ರಾಣಶಕ್ತಿ ಹೆಚ್ಚಾದಂತೆಲ್ಲ ನಮ್ಮ ದೇಹ ಶಕ್ತಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಕೊನೆಯದಾಗಿ ಎಲ್ಲಿಂದ ಬಿಟ್ಟಿದೀವೋ ಅಲ್ಲಿಂದನೇ ನಿಧಾನವಾಗಿ ಉಸಿರನ್ನು ತಗೊಳ್ಳಿ. ಇನ್ನೊಂದು ಮೂಗಿಂದ ಉಸಿರನ್ನ ಹೊರಗೆ ಹಾಕಿ ಅಲ್ಲಿಗೆ ನಿಲ್ಲಿಸಿ. ಸಹಜ ಉಸಿರಾಟದ ಕಡೆ ಗಮನ ಕೊಡ್ತಾ ಹೋಗಿ. ಎರಡು ಮೂಗಿಂದ ಉಸಿರನ್ನು ತಗೊಳ್ಳಿ, ಎರಡು ಮೂಗಿಂದ ಉಸಿರನ್ನ ಹೊರಗೆ ಹಾಕಿ. ಈಗ ಶೀತಲಿ ಪ್ರಾಣಾಯಾಮ. ನಿಧಾನವಾಗಿ ನಿಮ್ಮ ನಾಲಿಗೆಯನ್ನ ಹೊರಚಾಚಿ ನಾಲಿಗೆಯನ್ನ ಕೊಳವೆ ಆಕಾರದಲ್ಲಿ ಇಟ್ಕೊಳ್ಳಿ. ಕೊಳವೆ ಮಾಡ್ದಂಗೆ ಮಾಡಬೇಕು. ಮೊದಲೆಲ್ಲ ಉದಯಗೊಳಪೆ ಅಂತಿತ್ತು, ಅದರಲ್ಲಿ ಊದ್ತಾ ಇದ್ರು, ಹಾಗಾಗಿ ಹೃದಯಾಘಾತ ತುಂಬಾ ಕಡಿಮೆ ಇತ್ತು. ಈಗ ನಾವು ಆ ಕೆಲಸ ಮಾಡೋದೇ ಇಲ್ಲ. ಒಲೆ ಇಲ್ಲದೆ ಇರೋದ್ರಿಂದ ಆ ಕೆಲಸ ಇಲ್ಲ ನಮಗೆ. ಆ ನಾಲ್ಗೆ ಕೊಳವೆ ಆಕಾರದ ಒಳಗಡೆ ಉಸಿರನ್ನು ತಗೊಳ್ಳಿ. ಬಾಯಿ ಮುಚ್ಚಿ ಮೂಗಲ್ಲಿ ನಿಧಾನವಾಗಿ ಉಸಿರನ್ನ ಹೊರಗೆ ಹಾಕಿ. ಪೂರ್ಣ ಉಸಿರು ಹೊರಗೆ ಹಾಕಿದ ನಂತರ ಮತ್ತೆ ನಾಲ್ಗೆ ಹೊರ ಚಾಚಿ ನಾಲ್ಗಿನ ಕೊಳವೆ ಆಕಾರ ಮಾಡಿ ಉಸಿರು ತಗೊಳ್ತಾ ಹೋಗಿ. ಆ ಕೊಳವೆ ಒಳಗಡೆ ನಾಲ್ಗೆ ಒಳಗೆ ತಗೊಂಡು ಮೂಗಿಂದ ಉಸಿರನ್ನ ಹೊರಗೆ ಹಾಕಿ. ಗಮನಿಸ್ತಾ ಹೋಗಿ. ನಿಮ್ಮ ಎದೆಯ ಭಾಗದವರೆಗೂ ಕೂಡ ನೀವು ತಗೊಂಡಂತ ಉಸಿರಿನ ಸ್ಪರ್ಶ ಆಗ್ತಾ ಹೋಗುತ್ತೆ. ಆ ಸ್ಪರ್ಶದ ಒಟ್ಟೊಟ್ಟಿಗೆ ಇಡೀ ಆ ಎದೆಯ ಭಾಗದ ನರತಂತುಗಳಲ್ಲಿ ತಣ್ಣನೆಯ ಸ್ಪರ್ಶವನ್ನು ಉಂಟು ಮಾಡ್ತಾ ಹೋಗುತ್ತೆ. ಅದನ್ನ ಫೀಲ್ ಮಾಡ್ತಾ ನಿಧಾನವಾಗಿ ಉಸಿರು ತಗೊಳ್ಳುವಂಥದ್ದು, ಉಸಿರನ್ನ ಹೊರಗೆ ಹಾಕುವಂಥದ್ದು. ಕೊನೆಯದಾಗ ಒಂದ್ಸರಿ ಪೂರ್ಣ ನಾಲ್ಗೆ ಹೊರ ಚಾಚಿ ಉಸಿರನ್ನು ತಗೊಳ್ಳಿ. ಬಾಯಿ ಮುಚ್ಚಿ ನಿಧಾನವಾಗಿ ಉಸಿರನ್ನ ಹೊರಗೆ ಹಾಕಿ. ಎರಡೂ ಮೂಗಿಂದ ಉಸಿರು ತಗೊಳ್ಳಿ, ಎರಡೂ ಮೂಗಿಂದ ಉಸಿರನ್ನ ಹೊರಗೆ ಹಾಕಿ. ಪರಿಪೂರ್ಣ ಉಸಿರಾಟ ಕ್ರಿಯೆ. ಕೊನೆಯ ಪ್ರಾಣಾಯಾಮ ಭ್ರಮರಿ ಪ್ರಾಣಾಯಾಮ. ಭ್ರಮರಿ ಅಂದ್ರೆ ಜೇನುಹುಳ. ಜೇನುಹುಳದ ಶಬ್ದದ ರೀತಿಲೇ ಉಸಿರನ್ನ ಹೊರಗೆ ಹಾಕ್ತಾ ಶಬ್ದ ಮಾಡ್ತಾ ಹೋಗುವಂಥದ್ದು. ಮೊದಲು ಪರಿಪೂರ್ಣವಾಗಿ ಉಸಿರು ತಗೊಳ್ಬೇಕು, ನಂತರ ತಗೊಂಡಂತ ಉಸಿರನ್ನ ಹೊರಗೆ ಹಾಕ್ತಾ ಜೇನುಹುಳಿನ ತರ ಶಬ್ದ ಮಾಡ್ತಾ ಉಸಿರನ್ನ ಹೊರಗೆ ಹಾಕುವಂಥದ್ದು. ಷಣ್ಮುಖಿ ಮುದ್ರೆ ಒಟ್ಟಿಗೆ ಮಾಡೋದಿರುತ್ತೆ. ನಿಧಾನವಾಗಿ ಹೆಬ್ಬೆರಳನ್ನ ಕಿವಿಯ ಅಂದ್ರೆ ಮರಿಗಿವಿ ಗೊತ್ತಿ, ಕಿರುಬೆರಳನ್ನ ಗದ್ದದ ಮೇಲಿಡಿ, ಉಂಗುರದ ಬೆರಳನ್ನ ಮೂಗಿನ ಮೇಲಿಡಿ, ಅನಾಮಿಕ ಬೆರಳನ್ನ ಕಣ್ ಮೇಲಿಡಿ, ತೋರು ಬೆರಳನ್ನ ಹಣೆ ಮೇಲಿಡಿ. ನಿಧಾನವಾಗಿ ಉಸಿರನ್ನು ತಗೊಳ್ಳಿ. ತಗೊಂಡಂತ ಉಸಿರನ್ನ ಹೊರಗೆ ಹಾಕ್ತಾ ಶಬ್ದ ಮಾಡ್ತಾ ಉಸಿರನ್ನ ಹೊರಗೆ ಹಾಕ್ತಾ ಬನ್ನಿ.
ಮತ್ತೊಂದ್ಸರಿ ಪೂರ್ಣ ಉಸಿರು ತಗೊಳ್ಳಿ. ಮತ್ತೊಂದ್ಸರಿ ದೀರ್ಘ ಉಸಿರು ತಗೊಂಡು ಉಸಿರನ್ನ ಹೊರಗೆ ಹಾಕ್ತಾ ಶಬ್ದ ಮಾಡ್ತಾ ಉಸಿರನ್ನ ಹೊರಗೆ ಹಾಕ್ತಾ ಬನ್ನಿ. ಸಹಜವಾಗಿ ಉಸಿರು ತಗೊಳ್ಳಿ, ಉಸಿರು ಬಿಡಿ ಒಂದ್ಸಾರಿ. ಮತ್ತೊಂದ್ಸರಿ ದೀರ್ಘ ಉಸಿರು ತಗೊಂಡು ಪರಿಪೂರ್ಣ ಉಸಿರನ್ನ ಹೊರಗೆ ಹಾಕ್ತಾ ಶಬ್ದ ಮಾಡ್ತಾ ಹೋಗಿ. ಸಹಜವಾಗಿ ಉಸಿರು ತಗೊಳ್ಳಿ, ಉಸಿರು ಬಿಡಿ. ಮತ್ತೆ ದೀರ್ಘ ಉಸಿರು ತಗೊಂಡು ಮತ್ತೊಂದ್ಸರಿ ಉಸಿರನ್ನ ಹೊರಗೆ ಹಾಕ್ತಾ ಶಬ್ದ ಮಾಡ್ತಾ ಹೋಗಿ. ನಿಮ್ಮ ಮೆದುಳಿನ ಎಲ್ಲ ನರತಂತುಗಳಲ್ಲಿ ಕಂಪನ ಉಂಟಾಗಬೇಕು. ಆ ಪ್ರಮಾಣದ ಒಳಗಡೆ ಉಸಿರನ್ನ ಹೊರಗೆ ಹಾಕೋ ಪ್ರಯತ್ನ ಮಾಡ್ತಾ ಹೋಗಿ. ಮನಸ್ಸಿನ ಶಾಂತತೆಯನ್ನು ಗಮನಿಸ್ತಾ ಹೋಗಿ. ಕೊನೆಯದಾಗ ಒಂದ್ಸರಿ ದೀರ್ಘವಾಗಿ ಉಸಿರು ತಗೊಳ್ಳಿ, ಉಸಿರನ್ನ ಹೊರಗೆ ಹಾಕ್ತಾ ಶಬ್ದ ಮಾಡ್ತಾ ಹೋಗಿ. ಅದೇ ಮನಸ್ಸಿನ ಶಾಂತತೆ ಮತ್ತು ಕಂಪನೆ ಕಾಪಾಡ್ಕೊಳ್ತಾ ನಿಧಾನವಾಗಿ ಕೈಗಳನ್ನು ಕೆಳಗೆ ತಗೊಳ್ಳಿ. ಮೊಣಕಾಲ ಮೇಲೆ ಕೈ ಹಿಡಿಕೊಂಡು ಬಿಡಬಾರ್ದು. ಇದೇ ಸ್ಥಿತಿ ಒಳಗಡೆ ಧ್ಯಾನಾಸಕ್ತರಾಗ್ತಾ ಹೋಗೋಣ. ಇದೇ ಮನಸ್ಸಿನ ಶಾಂತತೆಯನ್ನು ಕಾಪಾಡ್ಕೊಳ್ತಾ ಅತ್ಯಂತ ಸೂಕ್ಷ್ಮಗತಿ ಒಳಗಡೆ ಉಸಿರು ತಗೊಳ್ಳಿ ಮತ್ತು ಅತ್ಯಂತ ಸೂಕ್ಷ್ಮಗತಿ ಒಳಗಡೆ ಉಸಿರನ್ನ ಹೊರಗೆ ಹಾಕಿ. ಉಸಿರನ್ನು ತಗೊಳ್ಳುವ ಮತ್ತು ಬಿಡುವ ಪ್ರಕ್ರಿಯೆ ಒಳಗಡೆ ಸಮಾನಾಂತರತೆ ಇರಲಿ. ಯಾವ ಪ್ರಮಾಣದ ಒಳಗಡೆ ಉಸಿರನ್ನು ತಗೊಳ್ತೀವೋ ಅದೇ ಪ್ರಮಾಣದ ಒಳಗಡೆ ನಿಧಾನವಾಗಿ ಉಸಿರನ್ನ ಹೊರಗೆ ಹಾಕ್ತಾ ಬನ್ನಿ. ಸಮಾಕಾಯ ಶಿರೋಗ್ರೀವಂ, ಸೊಂಟ, ಬೆನ್ನು, ಕುತ್ತಿಗೆ ಭಾಗ ಸಮಾನಾಂತರವಾಗಿರಲಿ. ಶನೈ ಶನೈ ರೂಪರಮೇತ್ ಬುದ್ಧ್ಯಾದೃತಿ ಗುರುತೆ ಆತ್ಮ ಸಂಸ್ಥಾನಂ ಮನ ಕೃತ್ವ ನ ಕಿಂಚಿದಪಿ ಚಿಂತೆಯೇತ್. ಅಂದ್ರೆ ನಮ್ಮ ಮನಸ್ಸನ್ನು ನಮ್ಮ ಹಿಡಿತಕ್ಕೆ ತಗೊಳ್ತಾ ಇದ್ದೀನಿ ಭಗವಂತ, ನನಗೆ ಆ ಶಕ್ತಿ ಮತ್ತು ಸಾಮರ್ಥ್ಯವನ್ನ ಒದಗಿಸಲು ಪ್ರಯತ್ನ ಮಾಡ್ತಾ ಹೋಗುವಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಧ್ಯಾನ ಮಾಡ್ತಾ ಹೋಗೋಣ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಿಧಾನವಾಗಿ ಉಸಿರನ್ನು ತಗೊಳ್ಳುವಂಥದ್ದು, ಉಸಿರನ್ನ ಹೊರಗೆ ಹಾಕುವಂಥದ್ದು. ಉಸಿರನ್ನು ತಗೊಳ್ತಾ ಉಸಿರನ್ನ ಹೊರಗೆ ಹಾಕ್ತಾ ದೇಹದ ಏರಿಳಿತಗಳನ್ನ ಸೂಕ್ಷ್ಮಗತಿ ಒಳಗಡೆ ಗಮನಿಸ್ತಾ ಹೋಗಿ. ಅಂದ್ರೆ ಉಸಿರನ್ನು ತಗೊಂಡಂತೆಲ್ಲ ನಮ್ಮ ದೇಹದ ಯಾವ ಯಾವ ಭಾಗ ಹಿಗ್ಗುವಿಕೆಯನ್ನ ಅನುಭವಿಸ್ತಾ ಹೋಗುತ್ತೆ ಅನ್ನೋದನ್ನು ಗಮನಿಸ್ತಾ ಹೋಗಿ. ಹಾಗೇನೆ ಅದೇ ಪರಿಪೂರ್ಣ ಉಸಿರನ್ನ ಹೊರಗೆ ಹಾಕಿದಂತೆಲ್ಲ ನಮ್ಮ ದೇಹದ ಯಾವ ಯಾವ ಭಾಗ ಕುಗ್ಗುವಿಕೆಯನ್ನ ಅನುಭವಿಸ್ತಾ ಹೋಗುತ್ತೆ ಅನ್ನೋದು ಕೂಡ ತುಂಬಾ ಸೂಕ್ಷ್ಮಗತಿ ಒಳಗಡೆ ಗಮನಿಸ್ತಾ ಹೋಗಿ. ದೇಹದ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆಗಳ ಒಟ್ಟೊಟ್ಟಿಗೆ ಅತ್ಯಂತ ಶಾಂತ ಚಿತ್ರ ಆಗ್ತಾ ಹೋಗೋಣ, ಪರಿಶುದ್ಧರಾಗ್ತಾ ಹೋಗೋಣ. ನಮ್ಮ ಮನಸ್ಸು ಆಕಾಶದಷ್ಟೇ ವಿಶಾಲ ಆಗ್ತಾ ಹೋಗ್ಲಿ, ನೀರಿನಷ್ಟೇ ಪರಿಶುದ್ಧ ಆಗ್ತಾ ಹೋಗ್ಲಿ, ಭೂಮಿಯಷ್ಟೇ ಪರಿಪಕ್ವ ಆಗ್ತಾ ಹೋಗ್ಲಿ. ನಮ್ಮ ದೇಹದ ಒಳಗಿನ ಎಲ್ಲ ಕಾಲ್ಪನಿಕ ಕೆಟ್ಟ ಅಂಶಗಳನ್ನ ದೂರಗಳ್ತಾ ಮನಸ್ಸನ್ನ ಚಂಚಲ ರಹಿತಗೊಳಿಸ್ತಾ ಇದ್ದಾವೆ, ಏಕಾಂತಗೊಳಿಸ್ತಾ ಇದ್ದಾವೆ. ಉಸಿರನ್ನು ತಗೊಳ್ತಾ ಉಸಿರನ್ನ ಹೊರಗಾಗ್ತಾ ಪರಿಶುದ್ಧ ಅಂಶಗಳನ್ನ ದೇಹದ ಒಳಗೆ ಸೇರಿಸ್ತಾ ಇದ್ದಾವೆ. ಆ ಎಲ್ಲ ಪರಿಶುದ್ಧ ಅಂಶಗಳನ್ನ ದೇಹಕ್ಕೆ ಒಳಗೆ ಸೇರಿಸ್ತಾ ಆ ಎಲ್ಲ ಪರಿಶುದ್ಧ ಅಂಶಗಳನ್ನ ಮನಸ್ಸಿನ ಒಳಗಡೆ ಮೆಲುಕಾಗ್ತಾ ಇದೇ ಸ್ಥಿತಿಯ ಒಳಗಡೆ ಕೆಲ ಕ್ಷಣಗಳು ಏಕಾಂತರಾಗ್ತಾ ಹೋಗೋಣ, ಶಾಂತ ಚಿತ್ರ ಆಗ್ತಾ ಹೋಗೋಣ. ಪರಿಪೂರ್ಣ ಶಾಂತತೆ, ಪರಿಪೂರ್ಣ ಏಕಾಂತತೆ.
ಮಧುರವಾದ ಆಲಾಪನೆಯ ಒಟ್ಟೊಟ್ಟಿಗೆ ಪರಿಪೂರ್ಣ ಶಾಂತರಾಗ್ತಾ ಇದ್ದಾವೆ. ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನಕ್ಕೆ ಮುಂದಕ್ಕೆ ಬಗ್ಗೆ ಬೂನಮ್ನ ಮಾಡಿ ಹಣೆಯನ್ನ ನೆಲಕ್ಕೆ ಮುಟ್ಸೋ ಪ್ರಯತ್ನ ಮಾಡಿ. ನಿಧಾನವಾಗಿ ಉಸಿರನ್ನು ತಗೊಳ್ತಾ ವಾಪಸ್ ಬನ್ನಿ. ಎರಡು ಹಸ್ತಗಳನ್ನು ಸ್ಪರ್ಶಗೊಳಿಸಿ ಸ್ಪರ್ಶದ ಶಾಖವನ್ನ ಕಣ್ಣಿಗೆ ಹೊತ್ಕೊಂಡು ಕೈ ಒಳಗಡೆನೆ ಕಣ್ಣನ್ನು ಬಿಡಿ. ನೋಡಿ, ನಾವು ಇವತ್ತು ಒಂದಿನ ಮಾಡಿದ್ರು ಕೂಡ ಎಷ್ಟು ನಮ್ಮ ಮನಸ್ಸು ಶಾಂತವಾಗಿದೆ. ಅದಕ್ಕೋಸ್ಕರ ನಿತ್ಯ ಅಭ್ಯಾಸ ಮಾಡಿದ್ರೆ ಇನ್ನೂ ಶಾಂತತೆ ಜಾಸ್ತಿ ಆಗತ್ತೆ. ನಿಮ್ಮ ಮಾನಸಿಕತೆ ನಿಮಗೆ ಗೊತ್ತಾಗ್ತಾ ಇತ್ತ, ಇವಾಗ ಅನುಭವಕ್ಕೆ ಬರ್ತಾ ಇದೆ ಅಲ್ವಾ? ಹಾಗೆ ಅದಕ್ಕೋಸ್ಕರನೇ ಯೋಗ ನಿತ್ಯ ಅಭ್ಯಾಸ ಇಟ್ಕೊಳ್ಬೇಕು ಅಂತ ಹೇಳೋದು. ತುಂಬಾ ಧನ್ಯವಾದಗಳು. ಅಚ್ಚುಕಟ್ಟಾಗಿ ಯೋಗದ ಅಭ್ಯಾಸವನ್ನು ಮಾಡಿಸಿದಂತಹ ರವೀಂದ್ರ ಗುರೂಜಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.